ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೇಟ್. ಸೊ ಸೀರೀಸ್ ಮಾಡ್ತಿದೆ ಅಲ್ಲ, ಅಪ್ಕಮಿಂಗ್ 6 ಮಂತ್ ಯಾವ ರಾಶಿಗೆ ಏನೇನು ಅಂತ. ಸೊ ಇವತ್ತು ಬಂದ್ಬಿಟ್ಟು ವಾಟರ್ ಸೈನ್ಸ್. ಫಸ್ಟು ನಾನು ಫೈರ್ ಸೈನ್ಸ್ ನ ಮಾಡಿದೆ, ನೆಕ್ಸ್ಟ್ ಏರ್ ಸೈನ್ಸ್ ನ ಮಾಡಿದೆ. ಇವತ್ತು ಬಂದ್ಬಿಟ್ಟು ವಾಟರ್ ಸೈನ್ಸ್ ನವರಿಗೆ ಕ್ಯಾನ್ಸರ್, ಸ್ಕಾರ್ಪಿಯೋ, ಪೀಸಸ್, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ. ಈ ವಾಟರ್ ಸೈನ್ಸ್ ನವರಿಗೆ ಅಪ್ಕಮಿಂಗ್ 6 ಮಂತ್ ಈ ನ್ಯೂ ಇಯರ್ ಅಲ್ಲಿ ಏನೆಲ್ಲ ಅಟ್ರಾಕ್ಟ್ ಮಾಡ್ತಿದ್ದೀರಾ, ಯೂನಿವರ್ಸ್ ನಿಮ್ಗೆ ಏನೆಲ್ಲ ಬ್ಲೆಸ್ಸಿಂಗ್ಸ್ ನ ಕೊಡ್ತಿದ್ದಾರೆ, ಅದ್ರ ಜೊತೆಲಿ ಏನ್ ಪ್ರಿಕಾಷನ್ಸ್ ನ ನೀವು ತಗೋಬೇಕು, ಯಾವ್ದ್ರ ಮೇಲೆ ನೀವು ಜಾಸ್ತಿ ವರ್ಕ್ ಮಾಡಬೇಕು ನೋಡೋಣ. ಓ, ಟೂ ಮೆನಿ ಕಾರ್ಡ್ಸ್ ಇದೆ. ಐ ಜಸ್ಟ್ ಟೇಕ್. ಓಕೆ ಓಕೆ. ಫಸ್ಟ್ 3 ಕಾರ್ಡ್ಸ್ ನ ತಗೊಂಡೆ ಇಂಟ್ಯೂಷನ್ ಇಂದ. ಸೊ ವಾಟರ್ ಸೈನ್ಸ್ನವರು ತುಂಬಾ ಸೆನ್ಸಿಟಿವ್ ಇರ್ತೀರಾ, ತುಂಬಾ ಎಮೋಷನಲ್ ಪರ್ಸನ್ಸ್ ನೀವು. ಅಷ್ಟು ಈಸಿ ಕೋಪ ಮಾಡ್ಕೊಳಲ್ಲ, ಪೇಷನ್ಸು ಜಾಸ್ತಿನೇ ಇರುತ್ತೆ. ಬಟ್ ಒಂದ್ಸಲ ಕೋಪ ಬಂದ್ರೆ ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ನಿಮಗೆ, ಆ ಥರ. ಸೊ ವೆರಿ ಸೆನ್ಸಿಟಿವ್ ಅಟ್ ಹಾರ್ಟ್. ಕೆಲವೊಂದನ್ನ ಬೇಗ ಎಕ್ಸ್ಪ್ರೆಸ್ ಮಾಡಲ್ಲ ನೀವು. ಎಕ್ಸ್ಪ್ರೆಸ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಂತೀರಾ. ಬೇರೆಯವ್ರ ಥರ ಎಲ್ಲ ಪಟ ಪಟ ಹೇಳೋದಿಲ್ಲ. ಫೈರ್ ಸೆನ್ಸ್ ಇರೋರೆಲ್ಲ ಪಟ ಪಟ ಹೇಳ್ಬಿಡ್ತಾರೆ. ಬಟ್ ನೀವು ಹಾಗಲ್ಲ. ಯು ಟೇಕ್ ಎನಫ್ ಟೈಮ್ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ನಿಮ್ಗೊಂದು ಕಂಫರ್ಟ್ ಝೋನ್ಗೋಸ್ಕರ ವೆಯ್ಟ್ ಮಾಡ್ತೀರಾ. ಆ ಕಂಫರ್ಟ್ ಝೋನ್ ಸಿಕ್ಕಾಗ ಮಾತ್ರ ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡ್ತೀರಾ. ಸೊ ರಾಧಾ ಕೃಷ್ಣ, ರಾಧೆ ರಾಧೆ, ರಾಧೇಶ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಗೈಡ್ ಅಪ್ಕಮಿಂಗ್ 6 ಮಂತ್ ವಾಟರ್ ಸೈನ್ಸ್ನವ್ರಿಗೆ ಏನೆಲ್ಲ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಏನ್ ಪ್ರಿಕಾಷನ್ಸ್ನ ಕೂಡ ಅವರು ತಗೋಬೇಕು. ಓಕೆ, ಸೆಲೆಬ್ರೇಷನ್ಸ್. ಯಾ, ರಾಧೆ ರಾಧೆ, ರಾಧೆ ಶ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಗೈಡ್ ಮೋರ್. ಓಕೆ, ಅಪ್ಕಮಿಂಗ್ 6 ಮಂತ್ ಒಳಗೆ ಒಂದು ನ್ಯೂ ಐಡಿಯಾಸ್ ಮೇಲೆ ನೀವು ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ. ಒಂದು ನ್ಯೂ ಬಿಗಿನಿಂಗ್ ನ ಕೂಡ ಮಾಡ್ತಾ ಇದ್ದೀರಾ. ಸೊ ಒಂದು ಸೈಕಲ್ ಆಲ್ರೆಡಿ ನೀವು ಕಂಪ್ಲೀಟ್ ಮಾಡಿದ್ದೀರಾ ನೋಡಿ. 10 ಹಿಂದೆ ನಿಮಗೆ ಬಹಳಷ್ಟು ಹರ್ಟ್ ಆಗಿದೆ ಮೆಂಟಲಿ, ಅಂಡ್ ಮೋಸ ಕೂಡ ಆಗಿದೆ ನಿಮಗೆ. ರಿಲೇಶನ್ಶಿಪ್ ಅಲ್ಲೂ ಕೂಡ ಮೋಸ ಆಗಿದೆ. ಬಿಸ್ನೆಸ್ ವಿಷಯದಲ್ಲಿ ನೀವು ಯಾರನ್ನಾದ್ರೂ ನಂಬಿಟ್ಟು ಫ್ರೆಂಡ್ ಸರ್ಕಲ್ ಅಥವಾ ಫ್ಯಾಮಿಲಿಯಲ್ಲಿ ನೀವೊಂದು ಪಾರ್ಟ್ನರ್ಶಿಪ್ ನ ಮಾಡ್ಕೊಂಡು ಬಿಸ್ನೆಸ್ಸಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಮಾಡಿರ್ತೀರಾ, ಮೋಸ ಆಗಿದೆ. ಕೆಲವರು ದುಡ್ಡು ಕೊಟ್ಟು ಮೋಸ ಹೋಗಿದ್ದೀರಾ, ದುಡ್ಡು ನಿಮ್ಗೆ ವಾಪಸ್ ಬಂದಿಲ್ಲ, ಅಥವಾ ನಿಮ್ಮ ಐಡಿಯಾಸ್ ಅನ್ನ ಕದ್ಬಿಟ್ಟು ಅವರು ಬೆನಿಫಿಟ್ ನ ಮಾಡ್ಕೊಂಡಿದ್ದಾರೆ. ಈ ತರ ಸಿಚುವೇಶನ್ಸ್ ಇದೆ. ಬಟ್ ಇಲ್ಲಿ ಅಪ್ಕಮಿಂಗ್ 6 ಮಂತ್ ಅಲ್ಲಿ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ನಿಮಗೆ. ಇಲ್ಲಿವರೆಗೂ ಲೈಫಲ್ಲಿ ನಾನು ಏನ್ ಮಾಡ್ಬೇಕು, ಹೇಗ್ ಮುಂದೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇರ್ಲಿಲ್ಲ. ಬಟ್ ಇನ್ನು ನೆಕ್ಸ್ಟ್ ನಿಮ್ಗೆ ಯೂನಿವರ್ಸ್ ನಿಮ್ಗೊಂದು ಕ್ಲಾರಿಟಿಯನ್ನ ಕೊಡ್ತಾ ಇದ್ದಾರೆ. ನಿಮ್ಮ ಥಾಟ್ಸ್ ಅಲ್ಲಿ ನಿಮ್ಗೆ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಅನ್ನ ನೀವು ನೋಡ್ಬೋದು. ಅದ್ರ ಜೊತೆನಲ್ಲಿ ನಿಮ್ಮ ಒಂದು ಐಡಿಯಾಸ್ ಏನಿರುತ್ತೆ, ನಿಮ್ಮ ಒಂದು ಮೈಂಡ್ ಸೆಟ್ ಏನಿದೆ, ಅಥವಾ ನಿಮ್ದೇ ಆದಂತ ಒಂದು ಪಾತಲ್ಲಿ ನೀವೇನ್ ಹೋಗ್ತೀರಾ, ಅದ್ರಲ್ಲಿ ನಿಮ್ಗೆ ಸಕ್ಸಸ್ ಅನ್ನ ನೀವು ಅಪ್ಕಮಿಂಗ್ 6 ಮಂತ್ ಅಲ್ಲಿ ನೋಡ್ತೀರಾ. ವಾಟರ್ ಸೈನ್ಸ್ ಯಾರೆಲ್ಲ ಇದ್ದೀರಾ, ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಸ್, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ ಮತ್ತೆ ಮೀನ ರಾಶಿ. ಓಕೆನಾ? ಸೊ ಪಾಸ್ಟ್ ಇಸ್ ಪಾಸ್ಟ್ ನ ಬಿಟ್ಬಿಡಿ. ಹಿಂದೆ ನಿಮ್ಗಾಗಿರುವಂತಹ ನೋವಾಗಿರ್ಬೋದು, ಮೋಸ ಆಗಿರ್ಬೋದು, ಆ ಯಾವುದೇ ವಿಷಯದಲ್ಲಿ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಬೇರೆ ಯಾವುದೇ ವಿಷಯದಲ್ಲಿ ಮೋಸ ಆಗಿರ್ಬೋದು. ಸೊ ಅದನ್ನ ನೀವು ಒಂದು ಲೆಸನ್ ಆಗಿ ತಗೋಬೇಕಾಗತ್ತೆ. ಓಕೆ, ಲೆಸನ್ ಆಗಿ ತಗೊಂಡ್ಬಿಟ್ಟು ನೀವು ಮೂವ್ ಆಗ್ಬೇಕಾಗತ್ತೆ. ಅಂಡ್ ಅಪ್ಕಮಿಂಗ್ 6 ಮಂತ್ ಅಲ್ಲಿ ನೀವು ಒಂದು ರೀಯೂನಿಯನ್ ನೋಡ್ತಾ ಇದ್ದಾರೆ. ಯಾರಾದ್ರೂ ಸೋಲ್ಮೇಟ್ಸ್ ಇಂದ ದೂರ ಆಗಿದ್ರೆ ನಿಮ್ಮ ಸೋಲ್ಮೇಟ್ ಜೊತೆಗೆ ನೀವು ರೀಯೂನಿಯನ್ ನೋಡ್ತಾ ಇದ್ದೀರಾ. ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಏನಾದ್ರು ಇದ್ರೆ ಅವ್ರ ಜೊತೆಗೂ ನೀವೊಂದು ರೀಯೂನಿಯನ್. ಇಲ್ಲಿವರೆಗೂ ನಿಮ್ಗೊಂದು ಎಮೋಷನಲ್ ಫುಲ್ಫಿಲ್ಮೆಂಟ್ ಅಂತ ಇರ್ಲಿಲ್ಲ. ನಾ ಹೇಳ್ದ ವಾಟರ್ ಸೈನ್ಸ್ನವ್ರು ಯೂಶಲಿ ಎಮೋಷನಲ್ ಬೀಯಿಂಗ್ಸ್. ಬೇರೆಯವ್ರಿಗಿಂತ ಸ್ವಲ್ಪ ಒಂದು 30-40% ಜಾಸ್ತಿನೇ ಎಮೋಷನಲ್ ಇರ್ತಾರ ಅಟ್ ದ ಡೀಪರ್ ಲೆವೆಲ್. ಓಕೆ, ಬೇಗ ಮನಸ್ಸಿಗೆ ತಗೊಳ್ಳುವಂಥದ್ದು ಏನೇ ವಿಷಯ ಆದ್ರೂ ಬೇಗ ಹಾರ್ಟಿಗೆ ತಗೊಳ್ಳುವಂತಹ ಪರ್ಸನ್ಸ್ ಆಗಿರ್ತಾರೆ. ನಿಮ್ಮ ಇಂಟ್ಯೂಷನ್ ಲೆವೆಲ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿವರೆಗೂ ನಿಮ್ಗೆ ಏನ್ ಫೀಲ್ ಇತ್ತು 2025 ಅಲ್ಲಿ, ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ ಇರ್ಲಿಲ್ಲ, ಒಂದು ಫ್ಯಾಮಿಲಿ ಹ್ಯಾಪಿನೆಸ್ ಇರ್ಲಿಲ್ಲ. ಬಟ್ ಈಗ ಆತರ ಅಲ್ಲ. ಅಥವಾ ಒಂದು ಫ್ರೆಂಡ್ಸ್ ಇಂದ ಏನೋ ಒಂದು ಬೇಜಾರು, ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗು ಈ ತರ ಎಲ್ಲ ಇತ್ತಲ್ವಾ. ಬಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಅದರ ನೀವು ಏನೆಲ್ಲ ಕಳ್ಕೊಂಡಿದ್ರಿ ಅದೆಲ್ಲ ನಿಮ್ಗೆ ವಾಪಸ್ ಸಿಗ್ತಾ ಇದೆ. ಆ ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ ಅನ್ನ ನೀವು ನೋಡ್ತೀರಾ. ಓಕೆ, ಒಂದು ಹ್ಯಾಪಿನೆಸ್, ಒಂದು ಫ್ರೆಂಡ್ಸ್ ಜೊತೆ ಸೆಲೆಬ್ರೇಷನ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ.
ಹೊಸ ಫ್ರೆಂಡ್ ಸರ್ಕಲ್ ಕೂಡ ಎಕ್ಸ್ಪಾನ್ಷನ್ ಆಗ್ತದೆ. ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಎಕ್ಸ್ಪಾನ್ಷನ್ ಆಗ್ತದೆ. ಒಂದು ಫ್ಯಾಮಿಲಿ ಕೂಡ ನೀವು ಎಕ್ಸ್ಪಾನ್ಷನ್ ಮಾಡ್ತಿರೋದು ಕಾಣಿಸ್ತದೆ ಅಪ್ಕಮಿಂಗ್ 6 ಮಂತ್ ಅಲ್ಲಿ. ಓಕೆ. ಸೊ ನಿಮ್ಮ ಓಲ್ಡ್ ಫ್ರೆಂಡ್ಸ್ ಯಾರಿರ್ತಾರೆ, ಚೈಲ್ಡ್‌ಹುಡ್ ಫ್ರೆಂಡ್ಸ್ ಅವ್ರನ್ನು ಕೂಡ ಮೀಟ್ ಆಗುವಂತ ಸಾಧ್ಯತೆಗಳಿರುತ್ತೆ. ಅದರಿಂದ ನಿಮ್ಗೆ ಬಹಳ ಒಂದು ರಿಫ್ರೆಶ್ ಮೈಂಡ್ ಸಿಗುತ್ತೆ. ಒಂದು ಪಾಸಿಟಿವ್ ಔಟ್‌ಕಮ್ ಸಿಗುತ್ತೆ. ಆಮೇಲೆ ಒಂದೇನೋ ಒಂದು ಮಾರಲ್ ಸಪೋರ್ಟು, ಆಹ್, ಓಕೆ ನನ್ಗೂ ಒಬ್ರಿದ್ದಾರೆ ಕೇಳೋದಕ್ಕೆ, ನನ್ಗೂ ಒಬ್ರಿದ್ದಾರೆ ಸಪೋರ್ಟ್ ಮಾಡೋದಕ್ಕೆ, ನನ್ನನ್ನು ಅರ್ಥ ಮಾಡ್ಕೊಳಕ್ ಒಬ್ರಿದ್ದಾರೆ ಅನ್ನೋ ಒಂದು ಫೀಲಿಂಗ್ ಅನ್ನ ಕೊಡುವಂತಹ ಪರ್ಸನ್ಸ್ ನಿಮ್ಮ ಸುತ್ತ ನಿಮ್ಗೆ ಸಿಗ್ತಾರೆ. ಓಕೆ. ಅಂಡ್ ನಿಮ್ಮ ಇಂಟ್ಯೂಷನ್ ನೀವು ಸ್ಪಿರಿಚುವಲಿ ವರ್ಕ್ ಮಾಡ್ತೀರಾ. ನಿಮ್ಮ ಇಂಟ್ಯೂಷನ್‌ನ ನೀವು ತುಂಬಾ ಕೇಳ್ತೀರಾ ಈ ಅಪ್‌ಕಮಿಂಗ್ 6 ಮಂತ್ಸ್ ಅಲ್ಲಿ. ಬೇರೆಯವ್ರಿಗೆ ಯಾವಾಗ್ಲೂ ನೀವು ತುಂಬಾ ಪ್ರೀತಿಯನ್ನ ಕೊಡ್ತೀರಾ. ನಿಮ್ಗೆ ಕಮ್ಮಿ ಅಂದ್ರೆ ನಿಮ್ಗೆ ಅವ್ರು ಅಷ್ಟೇ ರೆಸಿಪ್ರೊಕೇಟ್ ಮಾಡೋದಿಲ್ಲ. ಎದುರುಗಡೆ ಇರುವಂತಹ ಪರ್ಸನ್. ಅಂತ ಸಿಚುಯೇಷನ್ಸ್ ಅಲ್ಲೂ ಕೂಡ ನೀವು ಪ್ರೀತಿ ಕೊಡೋದನ್ನ ಸ್ಟಾಪ್ ಮಾಡೋದಿಲ್ಲ. ಪ್ರೀತಿ ಆಗಿರ್ಬೋದು, ಸಹಾಯ ಆಗಿರ್ಬೋದು, ನಿಮ್ಮ ಎಕ್ಸಾಂಪಲ್ ನಿಮ್ ಫ್ರೆಂಡೇ ಆಗಿರ್ಬೋದು. ಸೊ ಪ್ರೀತಿ ಕೊಡೋದು ಅಂದ್ರೆ ಬರೀ ಲವರ್ಸ್ ಅಂತ ಮಾತ್ರ ಅಲ್ಲ. ಈವನ್ ದ ಫ್ರೆಂಡ್ ಅಂಡ್ ದ ಫ್ಯಾಮಿಲಿ ಮೆಂಬರ್ಸ್. ಲವ್ ಹ್ಯಾಸ್ ಅ ಮೆನಿ ಡೆಫಿನೇಷನ್ಸ್. ಓಕೆ. ಸೊ ಮೆನಿ ಆಂಗಲ್ಸ್ ಕೂಡ ಇದೆ ಅದಕ್ಕೆ. ಸೊ ಒಂದೇ ತರ ಅಂತ ತಗೊಳ್ಲಿಕ್ಕೆ ಹೋಗ್ಬೇಡಿ. ಬ್ರಾಡರ್ ಮೈಂಡ್ ಸೆಟ್ ಇಂದ ತಗೊಳ್ಳಿ ಅದನ್ನ. ಸೊ ಆ ಒಂದು ಪ್ರೀತಿ ಯಾರೇ ಇರ್ಬೋದು ಆ ಜಾಗದಲ್ಲಿ, ನೀವು ಯಾವಾಗ್ಲೂ ಕಂಟಿನ್ಯೂಸ್ ನೀವು ಕೊಡೋದನ್ನ ಮಾತ್ರ ಗೊತ್ತು. ಪೂರ್ ಮಾಡೋದ್ ಮಾತ್ರ ಗೊತ್ತು ನಿಮ್ಗೆ. ಸುರಿತಾನೇ ಇರ್ತೀರಾ. ಓಕೆ. ನಿಮ್ಗೆ ಈ ಹೆಲ್ಪ್ ಬೇಕಾ? ಸರಿ ನಾನ್ ಮಾಡ್ತೀನಿ. ಕಂಟಿನ್ಯೂಸ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತಾನೆ ಹೋಗ್ತೀರಾ, ಮಾಡ್ತಾನೆ ಹೋಗ್ತೀರಾ. ಅವ್ರು ಅದಕ್ಕೆ ಕೃತಜ್ಞರಾಗಿ ಇದಾರೋ ಇಲ್ಲೋ ನೀವು ನೋಡ್ಲಿಕ್ಕೆ ಹೋಗೋದಿಲ್ಲ. ಮತ್ತೆ ನಿಮ್ಗೆ ಏನಾದ್ರೂ ಕಷ್ಟ ಬಂದಾಗ ಅವ್ರು ವಾಪಸ್ ಅದನ್ನ ಮಾಡ್ತಾರೋ ಇಲ್ಲೋ ಅನ್ನೋದನ್ನು ಕೂಡ ನೀವು ಯೋಚನೆ ಮಾಡಲ್ಲ. ಅಷ್ಟು ಒಂದು ಸೆಲ್ಫ್‌ಲೆಸ್ ಲವ್‌ನ ಕೊಡುವಂತಹ ಹ್ಯೂಮನ್ ಬೀಯಿಂಗ್ಸ್ ಆಗಿದ್ದೀರಾ ನೀವು. ಸೊ ನೀವೇನ್ ಮಾಡ್ತಿದ್ದೀರಾ? ಕಂಟಿನ್ಯೂಸ್ಲಿ ನೀವು ನಿಮ್ಮ ಎನರ್ಜಿನ ಅದಕ್ಕೆ ಯೂಸ್ ಮಾಡ್ತಾ ಇರೋದ್ರಿಂದ, ಸೊ ಈ 6 ಮಂತ್ ಅಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಬಿಕಾಸ್ ನಮ್ ಎನರ್ಜಿನ ನಾವು ಕಂಪ್ಲೀಟ್ ಡ್ರೈನ್ ಔಟ್ ಮಾಡ್ಕೊಂಡ್ಬಿಟ್ರೆ, ನಮ್ಮ ಗ್ರೋತಿಗೆ ಅದು ಹಾನಿಕಾರಕ. ನಾವು ಗ್ರೋ ಆಗೋದಕ್ಕೆ, ಸೆಲ್ಫ್ ಗ್ರೋ ಆಗೋದಕ್ಕೆ ಅದು ಪ್ರಾಬ್ಲಮ್ ಆಗತ್ತೆ. ಹಾಗಾಗಿ ಇಲ್ಲಿ ಇಂಪಾರ್ಟೆಂಟ್ ಮೆಸೇಜ್ ಏನು ಅಂದ್ರೆ, ತುಂಬಾ ಕೊಡಕ್ ಹೋಗ್ಬೇಡಿ. ಮಾಡಿ, ಸಹಾಯ ಮಾಡಿ, ಪ್ರೀತಿ ಕೊಡಿ, ಎಲ್ಲ ಮಾಡಿ. ಬಟ್ ಸ್ವಲ್ಪ ನಿಮ್ಗೂ ಅಂತಾನು ಉಳಿಸ್ಕೋಬೇಕಾಗತ್ತೆ. ಅಂಡ್ ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತಲ್ಲ ಅದನ್ನ ಕೇಳ್ಬೇಕಾಗತ್ತೆ. ಅಂಡ್ ಯು ಆರ್ ವೆರಿ ಹಾನೆಸ್ಟ್ ಪರ್ಸನ್. ಈ ರಾಶಿಯವ್ರು ಯಾರ್ಯಾರು ನೋಡ್ತಾ ಇದ್ದೀರಾ, ಯು ಪೀಪಲ್ ಆರ್ ವೆರಿ ಹಾನೆಸ್ಟ್. ಅಂಡ್ ನೀವು ಧರ್ಮದ ದಾರಿಯಲ್ಲಿ ನಡೆಯೋದಕ್ಕೆ ಇಷ್ಟಪಡ್ತೀರಾ. ನೀವ್ ಯಾವತ್ತೂ ಅಧರ್ಮದ ದಾರಿಯಲ್ಲಿ ಶಾರ್ಟ್ ಕಟ್ಸ್ ಅಲ್ಲಿ ಹೋಗ್ಲಿಕ್ಕೆ ಇಷ್ಟನೇ ಪಡೋದಿಲ್ಲ. ಇಲ್ಲ ನಾನು ಉದ್ಧಾರ ಆದ್ರೂನು ನಾನು ಧರ್ಮದ ದಾರಿಯಲ್ಲಿ ಉದ್ಧಾರ ಆಗ್ತೀನಿ. ದುಡ್ಡು ಬೇಕು ನನಗೆ. ಹಾಗಂತ ಅಧರ್ಮದ ದಾರಿಯಲ್ಲಿ ನಾನು ಹೋಗೋದಿಲ್ಲ ಅನ್ನುವಂತಹ ಒಂದು ವ್ಯಕ್ತಿತ್ವವನ್ನ ಇಟ್ಕೊಂಡಿರೋಂಥವ್ರು ನೀವು. ಓಕೆ. ಅಂಡ್ ನಿಮ್ಮ ಇಂಟೆಲಿಜೆನ್ಸ್ ಜಾಸ್ತಿ ಆಗ್ತಾ ಇದೆ ಈ ಅಪ್ಕಮಿಂಗ್ 6 ಮಂತ್ ಅಲ್ಲಿ. ಏಂಜೆಲಿಕ್ ಬ್ಲೆಸ್ಸಿಂಗ್ ನಿಮಗೆ ಜಾಸ್ತಿ ಆಗ್ತಾ ಇದೆ. ಓಕೆ. ನೀವು ಒಂದು ನಿಮ್ಮ ಹಾರ್ಟ್ ಚಕ್ರ ಮೇಲೆ ವರ್ಕ್ ಮಾಡಿ. ಯಾರಾದ್ರೂ ಸ್ವಲ್ಪ ಎಮೋಷನಲಿ ಹೀಲಿಂಗ್ ಆಗಿಲ್ಲ ನನ್ಗೆ ಅಂತ ಅಂದ್ರೆ ಹಾರ್ಟ್ ಚಕ್ರ ಮೇಲೆ ವರ್ಕ್ ಮಾಡಿ. ಸೊ ನಿಮ್ಗೆ ಆದಂತ ಒಂದು ಪಾತ್ ಕಾಣಿಸುತ್ತೆ. ಓಕೆ. ಇಷ್ಟು ದಿನ ಯಾವ್ದ್ಯಾವ್ದು ಏರಿಯಾಸ್ ನಿಮ್ಮ ಲೈಫ್ ಅಲ್ಲಿ ಕತ್ಲೆ ಆಗಿತ್ತು, ಆ ಏರಿಯಾಸ್ ಅಲ್ಲಿ ಬೆಳಕು ಬರ್ತಾ ಇರೋದು ಕಾಣಿಸ್ತಾ ಇದೆ. ಅಂಡ್ ಗ್ರೋತ್ ಕೂಡ ಕಾಣಿಸ್ತಿದೆ. ಓನ್ಲಿ ಥಿಂಗ್ ಅಂದ್ರೆ ನಾ ಹೇಳ್ದೆ ಅಲ್ಲ, ನಿಮ್ಮ ಎಮೋಷನ್ಸ್ ಅನ್ನ ನೀವು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳಿ. ತುಂಬಾ ಅತಿಯಾಗಿ ಯಾರಿಗೂ ಪ್ರೀತಿ ಮಾಡೋದು, ಅತಿಯಾಗಿ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಳ್ಳೋದು, ಅತಿಯಾಗಿ ಸಹಾಯ ಮಾಡೋದು, ಇದನ್ನೆಲ್ಲ ಕಟ್ ಆಫ್ ಮಾಡ್ಬೇಕಾಗತ್ತೆ ಈ 6 ಮಂತ್ಸ್. ಓಕೆನಾ? ಸೊ ನಿಮ್ಮ ಸೆಲ್ಫ್ ಲವ್, ನಿಮ್ಮ ಸೆಲ್ಫ್ ಗ್ರೋತ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ಬೇಕಾಗತ್ತೆ. ಅಂಡ್ 555 ಏಂಜೆಲಿಕ್ ನಂಬರ್ ಯಾರೆಲ್ಲ ನೋಡ್ತಿದ್ದೀರಾ, ಆ ಗ್ರೇಟ್ ಚೇಂಜ್ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದೆ. ಆ ಚೇಂಜ್ ಅನ್ನ ಅಕ್ಸೆಪ್ಟ್ ಮಾಡ್ಬೇಕು ನೀವು. ಅಂದ್ರೆ ಪಾಸ್ಟ್ ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಿಮ್ಗೆ ಆಗಿದೆ, ಪೇನ್ ಆಗಿದೆ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ. ರಿಲೇಶನ್‌ಶಿಪ್ ಅಲ್ಲಿ ಮೋಸ ಆಗಿದೆ, ಬಿಸ್ನೆಸ್ ಅಲ್ಲಿ ಮೋಸ ಆಗಿದೆ. ಓಕೆ. ನೀವ್ ಯಾರ್ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರಿ ಅವರೇ ಹರ್ಟ್ ಮಾಡಿದ್ದಾರೆ. ಕೆಲವ್ರು ಫ್ಯಾಮಿಲಿ ಮೆಂಬರ್ಸೇ ನಿಮ್ಗೆ ಅರ್ಥ ಮಾಡ್ಕೊಂಡಿಲ್ಲ. ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡು ನಿಮ್ ಮನ್ಸಿಗೆ ನೋವು ಮಾಡಿದ್ದಾರೆ. ನಿಮ್ ಹತ್ರ ದುಡ್ಡು ಇಸ್ಕೊಂಡು ನಿಮ್ಗೆ ಮೋಸ ಮಾಡಿದ್ದಾರೆ ಜನ. ಸೊ ಈ ತರದ್ದೆಲ್ಲ ಒಂದು ಪೇನ್ಸ್ ಏನಿದೆ, ಒಂದು ಎಮೋಷನಲ್ ಪೇನ್ಸ್ ಏನಿದೆ, ಈ ಪೇನ್ಸ್‌ನ ನೀವು ಹೀಲ್ ಅಪ್ ಮಾಡ್ಕೋಬೇಕಾಗತ್ತೆ. ಓಕೆ. ನಿಮ್ಮ ಹಾರ್ಟ್ ಚಕ್ರ ಮೇಲೆ ನೀವು ವರ್ಕ್ ಮಾಡಿ. ಅಂಡ್ ಇದನ್ನ ನೀವು ಅಕ್ಸೆಪ್ಟ್ ಮಾಡ್ಬೇಕು. ಓಕೆ. ಹೌದು ನನ್ ಜೊತೆಗೆ ಈ ತರ ಮಾಡಿದ್ದಾರೆ. ನಾನು ಒಂದು ಗುಡ್ ಹ್ಯೂಮನ್ ಬೀಯಿಂಗು. ನಾನು ಬಟ್ ಅವ್ರಿಗೆ ಒಳ್ಳೇದನ್ನೇ ಮಾಡಿದೀನಿ. ಇಟ್ಸ್ ಓಕೆ. ನಾನು ಇದರಿಂದ ಪಾಠ ಕಲಿತೀನಿ. ಸೊ ಇನ್ಮುಂದೆ ನಾನು ಎಲ್ಲರಿಗೂನು ನಾನು ಸಹಾಯ ಮಾಡ್ಲಿಕ್ಕೆ ಹೋಗೋದಿಲ್ಲ. ಮತ್ತೆ ನನ್ನ ಕೈ ಮೀರಿ ನಾನು ಸಹಾಯ ಮಾಡ್ಲಿಕ್ಕೆ ಹೋಗೋದಿಲ್ಲ. ಫಸ್ಟ್ ನನ್ನನ್ನ ನಾನು ಫಸ್ಟ್ ಸೆಕ್ಯೂರ್ಡ್ ಆಗಿ ಇಟ್ಕೊಂತೀನಿ. ಆಮೇಲೆ ನಾನು ಬೇರೆಯವ್ರಿಗೆ ಸಹಾಯನ ಮಾಡ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇಂದ, ಮತ್ತೆ ಸಹಾಯ ಮಾಡೋದಕ್ಕೂ ಮುಂಚೆ ಆ ವ್ಯಕ್ತಿ ಆ ಸಹಾಯವನ್ನ ಪಡ್ಕೊಳ್ಲಿಕ್ಕೆ ಅರ್ಹತೆ ಇದೆಯೋ, ಯೋಗ್ಯತೆ ಇದೆಯೋ ಇಲ್ಲವೋ, ಇದನ್ನ ನಾನು ಚೆಕ್ ಮಾಡಿ ಮುಂದೆ ಸಹಾಯವನ್ನು ಮಾಡ್ತೀನಿ ಅಂತ ಒಂದು ಪಾಸಿಟಿವ್ ಆಗಿ ಅದನ್ನ ಅಕ್ಸೆಪ್ಟ್ ಮಾಡ್ಬಿಟ್ಟು, ಆ ಲೆಸನ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ಬಿಟ್ಟು ನೀವು ಲೈಫ್ ಅಲ್ಲಿ ಮುಂದೆ ಹೋಗ್ಬೇಕಾಗತ್ತೆ. ಸರಿನಾ? ಅಂಡ್ ಇಟ್ಸ್ ಗ್ರೇಟ್ ಚೇಂಜ್ ಕಾಣಿಸ್ತಾ ಇದೆ. ಆ
ನಿಮ್ಮ ಒಂದು ಥಿಂಕಿಂಗ್ ಕೆಪಾಸಿಟಿ ಕೂಡ ಸಾಕಷ್ಟು ಬದಲಾವಣೆಗಳಾಗತ್ತೆ ಅಪ್ಕಮಿಂಗ್ 6 ಮಂತಲ್ಲಿ. ಲೈಫನ್ನ ನೀವು ಇಲ್ಲಿವರೆಗೂ ನೋಡ್ತಿದ್ದಂತಹ ಒಂದು ರೀತಿ ಬೇರೆ ಇತ್ತು. ಇನ್ನು ಮುಂದೆ ನೀವು ನೋಡುವಂತಹ ರೀತಿ, ಜನಗಳನ್ನ, ಸಮಾಜವನ್ನ ನೋಡುವಂತಹ ರೀತಿ ಕೂಡ ಬೇರೆ ಆಗ್ತದೆ. ಓಕೆ. ಅಂಡ್ ನಿಮ್ಮ ಬಿಸ್ನೆಸ್ಸು, ನಿಮ್ಮ ಪ್ರೊಫೆಷನ್ ಎಕ್ಸ್ಪಾನ್ಷನ್ ಆಗ್ತಾ ಇದೆ. ಪ್ರಮೋಷನ್ ಕೂಡ ಸಿಗುತ್ತೆ ನಿಮ್ಗೆ. ಸಿ ಒಳ್ಳೊಳ್ಳೆ ಆಫರ್‌ಗಳು ಕೂಡ ಬರ್ತಾ ಇದೆ. ಯಾರೆಲ್ಲ ಪ್ರಮೋಷನ್‌ಗೋಸ್ಕರ ವೇಟ್ ಮಾಡ್ತಿದ್ರಿ, ಖಂಡಿತ ಈ 6 ಮಂತಲ್ಲಿ ನಿಮ್ಗೆ ಪ್ರಮೋಷನ್ ಆಗೋದು, ನಿಮ್ಮ ಕರಿಯರಲ್ಲಿ ಒಳ್ಳೆ ಗ್ರೋತು, ನೇಮ್, ಫೇಮ್ ಎಲ್ಲಾ ಸಿಗುತ್ತೆ ನಿಮ್ಗೆ. ಓಕೆ. ತುಂಬಾ ಅದನ್ನ ಎಂಜಾಯ್ ಕೂಡ ನೀವು ಮಾಡ್ತೀರಾ ಈ 2026 ಅಲ್ಲಿ. ಅಂಡ್ ಯಾರಾದ್ರೂ ಜಾಬ್ ಚೇಂಜ್ ಮಾಡ್ಬೇಕು ಅಂತ ವೇಟ್ ಮಾಡ್ತಿದ್ರಿ ಅಂದ್ರೆ ದಿಸ್ ಇಸ್ ದ ರೈಟ್ ಟೈಮ್. ವಾಟರ್ ಸೈನ್ಸ್, ದಿಸ್ ಇಸ್ ದ ರೈಟ್ ಟೈಮ್. ಯು ಕ್ಯಾನ್ ಚೇಂಜ್ ದ ಜಾಬ್. ನಿಮಗೆ ಒಳ್ಳೊಳ್ಳೆ ಆಫರ್ಸ್‌ಗಳು ಬಂದೇ ಬರುತ್ತೆ. ಸೊ ಆಫರ್‌ನ ನೀವು ಐಡೆಂಟಿಫೈ ಮಾಡ್ಕೊಂಡು ನಿಮ್ಮ ಜಾಬನ್ನ ಚೇಂಜ್ ಮಾಡಿ. ಅಂಡ್ ಕರಿಯರ್ ಗ್ರೋತು ತುಂಬಾ ಚೆನ್ನಾಗಿದೆ. ಮನಿ ರಿಲೇಟೆಡ್ ಸಫರ್ ಆಗ್ತಿದ್ರಿ ಇಷ್ಟು ದಿವಸ ಅಂದ್ರೆ ಇನ್ ಮುಂದೆ ಸಫರ್ ಆಗುವಂತ ಅವಶ್ಯಕತೆ ಇಲ್ಲ. ಚೆನ್ನಾಗಿದೆ ಮನಿ ರಿಲೇಟೆಡ್. ಅಂಡ್ ನೀವೇನೋ ಒಂದು ಚಾಯ್ಸಸ್ ಇದೆ ನಿಮ್ಮ ಹತ್ರ. ಒಂದ್ 2-3 ಚಾಯ್ಸಸ್ ಇದೆ. ಆ ಚಾಯ್ಸಸ್ ಅಲ್ಲಿ ಆಲ್ರೆಡಿ ಮೈಂಡಲ್ಲಿ ಒಂದನ್ನ ನೀವು ಚೂಸ್ ಮಾಡಿ ಗಟ್ಟಿಯಾಗಿ ಇಟ್ಕೊಂಡಿದ್ದೀರಾ. ಸೊ ಅದೇನು ಅಂತ ನೀವು ನೋಡ್ಕೊಳ್ಳಿ. ಎಸ್ಪೆಷಲಿ ಇನ್ ಕರಿಯರ್ ಲೈಫು. ಸೊ ನೋಡಿ, ಅದ್ ಆಲ್ರೆಡಿ ನಿಮ್ ಮನ್ಸಲ್ಲಿ ಏನೂ ಇಲ್ಲ, ನನಗೆ ಈ ತರ ಹೋದ್ರೇನೆ ಕರೆಕ್ಟು ಅಂತ ಅನ್ನಿಸ್ತಾ ಇದೆಯಲ್ಲ, ಸೊ ಆ ದಾರಿಯಲ್ಲಿ ನೀವು ಹೋದ್ರೆ ನಿಮ್ಗೆ ಗ್ರೋತ್ ಚೆನ್ನಾಗಿದೆ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಓಕೆ, ಲೆಟ್ ಮಿ ಟೇಕ್ 2 more cards. ಓಕೆ. ರಾಧೆ ರಾಧೆ. ರಾಧೆ ರಾಧೆ. ಓಕೆ, ಜಡ್ಜ್ಮೆಂಟ್. ಓಕೆ. ಓಕೆ, ಜಡ್ಜ್ಮೆಂಟ್. ಸೋಲ್ ಪರ್ಪಸ್. ನೀವು ನಿಮ್ಮ ಸೋಲ್ ಪರ್ಪಸ್‌ನ ಐಡೆಂಟಿಫೈ ಮಾಡ್ಬೇಕು. ಅಗೇನ್ 10-10. ಓಕೆ. 5-5-5 ಹೇಳ್ದೆ, 6-6-6 ಹೇಳ್ದೆ. ಇಲ್ಲೊಂದು 10 ಕಾರ್ಡ್ ಬಂದಿತ್ತು. ಅಗೇನ್ ನೋಡಿ, 1, 2, 3 10 ಕಾರ್ಡ್ಸ್ ಬಂದಿದೆ. ಲೆಟ್ ಮಿ ಟೇಕ್. ಸಿ, ಫಸ್ಟ್ ಬಂದಿದ್ದು ಈ ಕಾರ್ಡು, ಸೆಕೆಂಡ್ ಈ ಕಾರ್ಡು, ಥರ್ಡ್ ಈ ಕಾರ್ಡ್. 10-10-10 ಸಮಥಿಂಗ್. ನಾನು ಫಸ್ಟೇ ಹೇಳಿದೆ, ಒಂದು ಸೈಕಲ್ ನೀವು ಕಂಪ್ಲೀಟ್ ಮಾಡಿ ಮೂವ್ ಆಗ್ತಿದ್ದೀರಾ ಅಂತ. ಅದನ್ನ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಎಸ್, ಕಂಪ್ಲೀಟ್ ಮಾಡಿ ನೀವು ಒಂದ್ ಸೈಕಲ್ನ, ಕಾರ್ಮಿಕ್ ಸೈಕಲ್ಸ್ನ ಕಂಪ್ಲೀಟ್ ಮಾಡಿದಿರಾ. ನೋಡಿ, ನಿಮ್ ಮನ್ಸಲ್ಲಿ ತುಂಬಾ ಪೇನ್ ಇದೆ, ತುಂಬಾ ಎಮೋಷನಲ್ ಪೇನ್ ಇದೆ. ರಿಲೀಸ್ ಮಾಡಿ ದಯವಿಟ್ಟು. ಗಂಡ್ ಮಕ್ಳಾದ್ರೂ ನಾನು ಒಂದ್ ಮಾತು ಹೇಳ್ತೀನಿ, ಅಳ್ಬಾರ್ದು ಅಂತ ಎಲ್ಲೂ ಇಲ್ಲ ರೀ. ಯಾರೇ ರೂಲ್ಸ್ ಮಾಡಿರೋದು? ನೀವು ಫಸ್ಟ್ ಆತ್ಮ ರೀ, ಒಂದು ಆತ್ಮ, ಆಮೇಲೆ ಗಂಡು ಹೆಣ್ಣು. ಯು ಆರ್ ಅ ಚೇತನ. ಓಕೆ. ಇನ್ಸೈಡ್, ಎಲ್ಲರ ಇನ್ಸೈಡ್ ಅಲ್ಲೂ ಚೇತನ ಇದೆ. ಆ ಚೇತನ ಧಾತು ಏನು ಅಲ್ವಾ? ಈಗ ಹೆಂಗೆ ಒಂದು ಮೊಬೈಲ್ ಅಲ್ಲಿ ಮೆಮೊರಿ ಕಾರ್ಡ್ ಇರುತ್ತೋ ಅದೇ ತರ ನಮ್ಮ ಆತ್ಮ ಮೆಮೊರೀಸ್, ಆಲ್ ಮೆಮೊರೀಸ್, ಎಷ್ಟೋ ಪಾಸ್ಟ್ ಲೈಫ್ ಇನ್ ಮೆಮೊರೀಸ್ ನ ಕ್ಯಾರಿ ಮಾಡ್ತಿರತ್ತೆ ಗೊತ್ತಾ? ಸೊ ನೀವು ನೋಡಿರ್ಬೋದು, 5 ವರ್ಷದ ಮಕ್ಕಳು, ನಾನೆಲ್ಲೋ ಹುಟ್ಟಿದ್ದೆ, ನಾನು ಯಾವ್ದೋ ಪ್ಲೇಯರ್ ಆಗಿದ್ದೆ ಅಂತ ಎಲ್ಲ ಕರ್ಕೊಂಡು ಹೋಗಿರೋಂಥದ್ದು ಉದಾಹರಣೆಗಳು. 12 ವರ್ಷದ ಮಕ್ಕಳು, ಇಲ್ಲ ನಂದು ಇದೇ ಮನೆ, ಇದೇ ಊರು ಅಂತ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾರೆ. ಡಾಕ್ಯುಮೆಂಟರೀಸ್ಗಳಿದೆ, ಬೇಕಾದ್ರೆ ಯೂಟ್ಯೂಬಲ್ಲಿ ಚೆಕ್ ಮಾಡಿ. ಸೊ ಈ ತರ ಎಷ್ಟೊಂದು ಇನ್ಸಿಡೆಂಟ್ಗಳಿದೆ ಅಲ್ವಾ? ಸೊ ವಿ ಆಲ್ ಫಸ್ಟ್ ಏನು, ವಿ ಆಲ್ ಸೋಲ್ಸ್ ಫಸ್ಟ್ ಅಟ್ ದ ಬೇಸಿಕ್ ಲೆವೆಲ್. ಅದಾದ್ರ ಮೇಲೆ ಗಂಡು ಹೆಣ್ಣು ಅಂತ ಡಿಫ್ರೆನ್ಶಿಯೇಟ್ ಆಗೋದು. ಸೊ ಎಲ್ಲಾ ತರ ಪೇನು ಎಲ್ಲಾರ್ಗೂ ಆಗುತ್ತೆ. ಓನ್ಲಿ ಥಿಂಗ್, ಮ್ಯಾಸ್ಕ್ಯುಲಾನಿಟಿ ಅವ್ರು ಏನು ಅಂತ ಅಂದ್ರೆ, ನೀವು ಮೋರ್ ಇನ್ ಮ್ಯಾಸ್ಕ್ಯುಲನ್ ಎನರ್ಜಿಯಲ್ಲಿ ಇದ್ದಾಗ ಅದನ್ನ ತಡ್ಕೊಳ್ಳುವಂತ ಕೆಪಾಸಿಟಿ ನಿಮ್ಗೆ ಹೆಚ್ಚಾಗಿರತ್ತೆ. ಅಂದ್ರೆ ಅದನ್ನ ಎಕ್ಸ್‌ಪ್ರೆಸ್ ನಮ್ಮಷ್ಟು ಫೆಮಿನಿನ್ ಎನರ್ಜಿ ಆದ್ರೆ ಇಮಿಡಿಯೇಟ್ ಎಕ್ಸ್‌ಪ್ರೆಸ್ ಮಾಡ್ತೀವಿ. ಆದ್ರೆ ನೀವ್ ಹಾಗಲ್ಲ. ಅದನ್ನ ಒಂದು ಕಂಟ್ರೋಲ್ಡ್ ವೇನಲ್ಲಿ, ಒಂದು ಸಮಾಧಾನದ ವೇನಲ್ಲಿ ಎಕ್ಸ್‌ಪ್ರೆಸ್ ಮಾಡ್ತಿರ್ತೀರಾ. ರಿಯಲ್ ಮ್ಯಾಸ್ಕ್ಯುಲಿನಿಟಿ ಬಗ್ಗೆ ನಾನು ಹೇಳ್ತಿರೋದು. ನಾಟ್ ಇನ್ ಜನರಲ್, ದ ರಿಯಲ್ ಡಿವೈನ್ ಮ್ಯಾಸ್ಕ್ಯುಲಿನಿಟಿ ಬಗ್ಗೆ ನಾನು ಹೇಳ್ತಾ ಇರೋದು. ಓಕೆನಾ? ಸೊ ಈ ತರ ಇರುತ್ತೆ. ಅಪಾರ್ಟ್ ಫ್ರಮ್ ದಟ್, ಈ ನಿಮಗೆ ಅಳ್ಬೇಕು ಅನ್ಸಿದ್ರೆ ಅಳಿ. ಓಕೆ. ಅದನ್ನ ಎಮೋಷನ್ಸ್‌ನ ನೀವು ಹೋಲ್ಡ್ ಮಾಡಕ್ ಹೋಗ್ಬೇಡಿ. 1 ಸಲ, 2 ಸಲ, 3 ಸಲ, ಲೆಟ್ ಇಟ್ ಗೋ. ಆಲ್ ದ ಪೇನ್ ಲೆಟ್ ಇಟ್ ಗೋ. ಸೊ ಓಕೆ, ಗಂಡ್ಮಕ್ಳು ಅಳ್ಬಾರ್ದು ಅಂತ ಅದನ್ನ ಇಟ್ಟು ಯು ವಿಲ್, ಎಷ್ಟೋ ಜನಕ್ಕೆ ಹಾರ್ಟ್ ಡಿಸೀಸ್ ಬರೋದೇ ಆ ತರ, ಹಾರ್ಟಲ್ಲಿ ಬ್ಲಾಕೇಜಸ್ ಆಗೋದೇ ಆ ತರ. ಬಿಕಾಸ್ ಎಮೋಷನ್ಸ್‌ನ ನೀವು ಎಕ್ಸ್‌ಪ್ರೆಸ್ಸೇ ಮಾಡಲ್ಲ. ಹೆಣ್ಮಕ್ಳು ಎಷ್ಟು ಈಸಿಯಾಗಿ ಎಕ್ಸ್‌ಪ್ರೆಸ್ ಮಾಡ್ತೀವಲ್ವಾ? ಒಂದು ಶಾಪಿಂಗ್ ಹೋಗಿ ಸಣ್ಣದೇನಾದ್ರೂ ಒಂದು ತಗೊಂಬಂದ್ರೆ ಎಷ್ಟು ಖುಷಿಯಾಗಿ ನಾವು ಫ್ರೆಂಡ್ಸ್ ಹತ್ರ ಹೇಳ್ಕೊಂತೀವಿ. ಅಯ್ಯೋ ನಾನು ಇದ್ ತಗೊಂಬಂದೆ ಎಷ್ಟ್ ಚೆನ್ನಾಗಿದೆ ಗೊತ್ತಾ ಅಂತ. ಮನೇಲಿ ಫ್ಯಾಮಿಲಿಯಲ್ಲಿ ಹೇಳ್ಕೊತೀವಿ, ಫ್ರೆಂಡ್ಸ್ ಹತ್ರ ಹೇಳ್ಕೊಂತೀವಿ. ವಿ ಆಲ್ವೇಸ್ ಯೂಸ್ ಟು ಎಕ್ಸ್‌ಪ್ರೆಸ್ ಅವರ್ ಸೆಲ್ಫ್ ಅಲ್ವಾ? ಸೊ ಹಾಗಾಗಿ ಯೂಶುವಲಿ ಲವಲವಿಕೆಯಿಂದ ಹೆಚ್ಚಾಗಿರ್ತಾರೆ ಹೆಣ್ಮಕ್ಳು. ಸೊ ನೀವು ಅಷ್ಟೇ ಎಕ್ಸ್‌ಪ್ರೆಸ್ ಮಾಡೋದನ್ನ ಆ ತರ ಕಲೀರಿ. ಯಾರ ಮುಂದು ನಿಮ್ಗೆ ಹೇಳ್ಕೊಳಕ್ ಆಗಿಲ್ಲ, ಇಟ್ಸ್ ಓಕೆ. ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ನಿಮಗ್ ನೀವೇ ಹೇಳ್ಕೊಳ್ಳಿ. ಮಾತಾಡಿ, ರಿಲೀಸ್ ಮಾಡಿ ಆ ಪೇನನ್ನ. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಎನಿಬಡಿ. ನಿಮ್ ಜೊತೆ ನೀವು ಮಾತಾಡ್ಕೊಳ್ಳಿ. ದಟ್ ಇಸ್ ದ ಬೆಸ್ಟ್ ಥಿಂಗ್ ಯು ಆರ್ ಡೂಯಿಂಗ್ ಟು ಯುವರ್ ಸೆಲ್ಫ್. ಮಾತಾಡಿ, ಅದೇನ್ ನಿಮ್ಮಲ್ಲಿ ನೆಗೆಟಿವ್ ಇದೆ ಅದನ್ನ ರಿಲೀಸ್ ಮಾಡಿ. ಓಕೆ, ನನ್ಗೆ ಈ ತರ ಅನಿಸ್ತಾ ಇದೆ, ನನ್ಗೆ ಈ ತರ ಪೇನ್ಸ್ ಇದೆ. ಎಸ್, ನಾನು ಅಡ್ಮಿಟ್ ಮಾಡ್ಕೊತಾ ಇದ್ದೀನಿ. ನನ್ನ ಲೈಫಲ್ಲಿ ಹಿಂಗೆಲ್ಲ ಆಗಿದೆ. ಅದ್ ಏನ್ ಕಾರಣನೋ ನನಗ್ ಗೊತ್ತಿಲ್ಲ. ಅದೆಲ್ಲ ನನ್ನ ಕರ್ಮಗಳು ಕ್ಲೆನ್ಸ್ ಆಯ್ತು ಅಂತ ಇವತ್ತಿಗೆ ಅನ್ಕೊಂತಿದ್ದೀನಿ. ಇವತ್ತಿಂದ ನನ್ನ ಜೀವನ ದೇವರ ಪಾದದ ಮೇಲೆ ಹಾಕ್ತಾ ಇದ್ದೀನಿ.
ಆ್ಯಂಡ್ ಇವತ್ತಿಂದ ನನ್ನ ಹೊಸ ಲೈಫು, ನಾನು ಇವತ್ತಿಂದ ತುಂಬಾ ಚೆನ್ನಾಗಿರ್ತೀನಿ, ದಿ ಬೆಸ್ಟ್ ಲೈಫ್ನ ನಾನು ಲೀಡ್ ಮಾಡ್ತೀನಿ ಅಂತ ನೀವು ಅದನ್ನ ಪಾಸಿಟಿವ್ ಆಗಿ ಹೇಳ್ಕೊತಾ ಬನ್ನಿ. ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನ ನೀವು ತುಂಬಾ ಚೆನ್ನಾಗಿ ಹುರಿದುಂಬಿಸ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮಾಡಿ ನೋಡಿ. ಓಕೆ. ಸೊ ನೀವೀಗ ಈ 6 ಮಂತ್ ಅಲ್ಲಿ ಮೇನ್ ಆಗಿ ಸೋಲ್ ಪರ್ಪಸ್ ನಾನು ಹೇಳಿದೆ, ನಿಮ್ ಕಾರ್ಮಿಕ್ ಸೈಕಲ್ಸ್ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಒಂದು ಸೋಲ್ ಪರ್ಪಸ್ ನ ನೀವು ಕಂಡ್ಕೋಬೇಕಾಗತ್ತೆ. ನೀವು ಯಾಕೆ ಹುಟ್ಟಿದ್ದೀರಾ? ನಿಮ್ಮ ಒಂದು ನೆಕ್ಸ್ಟ್ ಪ್ರಾಜೆಕ್ಟ್ ಏನು? ನಿಮ್ಮ ಸೋಲ್ ಪ್ರಾಜೆಕ್ಟ್ ಏನು ಅನ್ನೋದನ್ನ ನೀವೇ ಕಂಡ್ಕೋಬೇಕಾಗತ್ತೆ. ಸರಿನಾ? ಅಂಡ್ ತುಂಬಾ ಜನ ಇಲ್ಲಿ ದೇವ್ರ ಮೇಲೆ ಭರವಸೆ ಇಟ್ಟು ನಡೀತೀರಾ ಇನ್ನ 6 ಮಂತ್ ಅಲ್ಲಿ. ಹೆಂಗೆ ಅಂದ್ರೆ, ಓಕೆ ಭಗವಂತ ಕೆಲ್ಸ ನಾನ್ ಮಾಡ್ತೀನಿ, ಮುಂದಿಂದು ನಿನಗ್ ಬಿಟ್ಟಿದ್ದಪ್ಪ, ಫಲ ಕೊಡ್ತೀಯೋ ಕೊಡದೇ ಇರ್ತೀಯೋ ನಿನಗ್ ಬಿಟ್ಟಿದ್ದು ಅನ್ನೋ ಒಂದು ಭಾವನೆಯಿಂದ ನೀವು ನಡೀತೀರಾ. ಒಳ್ಳೇದದು. ಸರೆಂಡರ್ ಅಂತ ನಾವ್ ಹೇಳ್ತೀವಿ ಇದಕ್ಕೆ. ಅಂದ್ರೆ ಓಕೆ ನಾನ್ ಕೆಲ್ಸ ಮಾಡ್ತಾ ಹೋಗ್ತೀನಿ ಪರಮಾತ್ಮ, ನಾನ್ ಸರೆಂಡರ್ ಆಗ್ತೀನಿ ನಿನಗ್ ಕಂಪ್ಲೀಟ್ ಆಗಿ, ಎಲ್ಲ ನಿನ್ ಕೈಗೆ ಬಿಡ್ತೀನಿ, ನಿನ್ ಇಷ್ಟ. ನಾನ್ ಮಾಡಿರೋ ಕೆಲ್ಸಕ್ಕೆ ಎಷ್ಟು ಪ್ರತಿಫಲ ಕೊಡ್ತೀಯೋ ಅದನ್ನ ನೀನ್ ಕೊಡು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಕರ್ಮಣ್ಯೇವಾಧಿಕಾರಸ್ಯೆ ಮಾ ಫಲೇಷು ಕದಾಚನ ಅಂತ. ಸೊ ಅದೇ ತರ ನೀವು ದೇವ್ರ ಮೇಲೆ ಹಾಕಿ ಬಿಡ್ತೀರಾ. ದಟ್ ಇಸ್ ವೆಲ್ ಅಂಡ್ ಗುಡ್. ಅಂಡ್ ನೀವು ನೀವಾಗಿರಿ. ಈ 6 ಮಂತು ನೀವು ನೀವಾಗಿರಿ. ಓಕೆ. ಯಾರಿಗೂ ಮೆಚ್ಚಕ್ಕೋಸ್ಕರ ನೀವೇನು ಬದಲಾವಣೆಯನ್ನ ಮಾಡ್ಕೊಳ್ಳೋಂತ ಅವಶ್ಯಕತೆ ಏನು ಇಲ್ಲ. ಗಾಡ್ ಈಸ್ ಲಿಸ್ನಿಂಗ್ ಟು ಯು. ನೀವೇನೆಲ್ಲ ಪ್ರೇಯರ್ಸ್ ನ ಮಾಡ್ತೀರಾ, ದೇವ್ರು ಅದನ್ನ ಕೇಳಿಸ್ಕೊತಾ ಇದ್ದಾರೆ. ಖಂಡಿತವಾಗ್ಲೂ ಅದರಲ್ಲಿ ಸಕ್ಸಸ್ ಸಿಕ್ಕೇ ಸಿಗತ್ತೆ. ನಥಿಂಗ್ ಟು ವರಿ. ನಿಮ್ಮ ಸೋಲ್ ಪರ್ಪಸ್ ಮೇಲೆ ನೀವು ವರ್ಕ್ ಮಾಡ್ತೀರಾ. ಅಂಡ್ ಇಲ್ಲಿವರೆಗೂ ಯಾರು ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ದೀರಾ, ಖಂಡಿತ ದೇವ್ರು ನಿಮ್ ಕೈ ಬಿಡಲ್ಲ. ಖಂಡಿತವಾಗ್ಲೂ ಅವ್ರು ನಿಮ್ಗೆ ಅಪ್ಕಮಿಂಗ್ 6 ಮಂತ್ ನಿಮ್ಮ ಲೈಫ್ ಅನ್ನ ತುಂಬಾ ಒಂದು ಟರ್ನಿಂಗ್ ಪಾಯಿಂಟ್ ತಗೊಂಡು ಹೋಗ್ತಿದ್ದಾರೆ. ಈಗೇನ್ 555 ಏಂಜಲಿಕ್ ನಂಬರ್ ಯಾರು ನೋಡ್ತಾ ಇದ್ದೀರಾ, 10 ಯಾರು ರಿಪೀಟೆಡ್ಲಿ ನೋಡ್ತಿದ್ದೀರಾ, ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನೀವು ಕಮೆಂಟ್ಸ್ ಹಾಕ್ತಾ ಇದ್ರೆ ನನಗೂ ಹುಮ್ಮಸ್ ಇರುತ್ತೆ, ಇನ್ನೂ ಜಾಸ್ತಿ ನಾನು ವಿಷಯಗಳು ಹೇಳ್ಬೇಕು ಅಂತ ನನಗೂ ಅನ್ಸುತ್ತೆ. ಇಲ್ಲ ಅಂದ್ರೆ ಜನರಲ್ ಒಂದಷ್ಟು ಇನ್ಫಾರ್ಮೇಶನ್ ಹೇಳಿ ಮುಗಿಸ್ಬಿಡೋಣ ಅಂತ ಅನ್ನಿಸ್ತಾ ಇರತ್ತೆ. ಬಿಕಾಸ್ ನೀವು ಇಂಟ್ರಾಕ್ಷನ್ ಮಾಡ್ತಿದ್ರೆ ನನಗೂ ನೀವೊಂದು ಸೆಕೆಂಡ್ ಫ್ಯಾಮಿಲಿ ತರ ಐ ಫೀಲ್ ಸೋ ಹ್ಯಾಪಿ. ಲೈಕ್ ಓಕೆ ನನ್ಗೊಂದು ಸೆಕೆಂಡ್ ಫ್ಯಾಮಿಲಿ ಇದೆ, ಅವ್ರಿಗೆ ನಾನು ಇನ್ನೂ ಏನಾದ್ರು ಹೆಲ್ಪ್ ಮಾಡಬೇಕು, ಇನ್ನೂ ಹೆಚ್ಚು ಅವ್ರನ್ನ ರೀಚ್ ಔಟ್ ಮಾಡಬೇಕು ಅನ್ನೋ ಒಂದು ಭಾವನೆ ನನಗೂ ಇರುತ್ತೆ. ಸೊ ದಟ್ ಇಂಟ್ರಾಕ್ಷನ್ಸ್ ನ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಅನ್ನ ಮಾಡಿ ದಯವಿಟ್ಟು. ಓಕೆ. ಅಂಡ್ ಇಲ್ಲಿವರೆಗೂ ತುಂಬಾ ಬರ್ಡನ್ಸ್ ಅನ್ನ ತಗೊಂಡಿದ್ದೀರಾ. ಸೊ ಇದರಲ್ಲಿ ಒಂದ್ ಮೆಸೇಜ್ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಅನ್ನೆಸೆಸರಿ ಬರ್ಡನ್ಸ್ ನ ನೀವು ತಗೋತೀರಾ. ಎಸ್, ಐಡೆಂಟಿಫೈ ಮಾಡ್ಕೊಳ್ಳಿ ಅದನ್ನ. ಸೊ ಇನ್ ಮುಂದೆ ಅಪ್ಕಮಿಂಗ್ 6 ಮಂತ್ ನೀವು ಅನ್ನೆಸೆಸರಿ ಬರ್ಡನ್ಸ್ ಅನ್ನ ತಗೋಬೇಡಿ. ಇಲ್ಲಿವರೆಗೂ ತುಂಬಾ ಅನ್ನೆಸೆಸರಿ ಬರ್ಡನ್ಸ್ ಅಂದ್ರೆ ನಿಮ್ಮ ಪಾರ್ಟ್ ಆಫ್ ವರ್ಕ್, ನಿಮ್ಮದೇ ಆದಂತ ರೆಸ್ಪಾನ್ಸಿಬಿಲಿಟಿ ಜೊತೆಲಿ ಅದು ತಗೊಂಡೆ, ಇದು ತಗೊಂಡೆ, ಓಕೆ ಕೊಲೀಗ್ಸ್ ಇಂದ ಏನೋ ತಗೊಂಡೆ, ಫ್ರೆಂಡ್ಸ್ ಇಂದ ಏನೋ ತಗೊಂಡೆ, ಫ್ಯಾಮಿಲಿಯಲ್ಲೂ ಏನೋ ಎಕ್ಸ್ಟ್ರಾ ತಗೊಂಡೆ, ಈ ತರ ಮಾಡುವಂತಹ ಪರ್ಸನ್ ನೀವು. ಈ ತರ ಮಾಡಿ ಡ್ರೈನ್ಡ್ ಔಟ್ ಆಗ್ತಿದ್ದೀರಾ, ನಿಮ್ಗೆ ನೀವು ಟೈಮ್ ಕೊಡ್ತಾ ಇಲ್ಲ. ಸೊ ಹೌದು ತಾನೆ? ಎಷ್ಟು ಜನ ಹೌದು ಅಂತೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನನ್ಗೆ. ಸರಿನಾ? ಸೊ ಈ ತರ ಮಾಡಿ ಡ್ರೈನ್ಡ್ ಔಟ್ ಆಗಿದ್ದೀರಾ. ಸಾಕಷ್ಟು ಒಂದು ವಜಾ ಹೊತ್ಕೊಂಡು ಯು ಫೀಲಿಂಗ್ ದಟ್ ಸ್ಟ್ರೆಸ್, ಲಾಟ್ ಆಫ್ ಸ್ಟ್ರೆಸ್. ಓಕೆ. ಸೊ ಇನ್ನು ಮುಂದೆ ಏನು ಅಂದ್ರೆ, ಎಸ್ಪೆಷಲಿ ವರ್ಕ್ ಪ್ಲೇಸ್ ಅಲ್ಲಿ ನಿಮ್ದು ಏನಿದೆ ಪಾರ್ಟ್ ಆಫ್ ವರ್ಕ್, ಬೀಯಿಂಗ್ ಮ್ಯಾನೇಜರ, ನೀವು ಮ್ಯಾನೇಜರ್ ಆಗಿ ನಿಮ್ ಕೆಲಸ ಏನಿದೆ ಅದಷ್ಟನ್ನೇ ಕರೆಕ್ಟ್ ಆಗಿ ಮಾಡಿ ಮುಗಿಸಿ. ಓಕೆ. ಇಲ್ಲ ಇನ್ನೊಬ್ರು ಯಾವ್ದೋ ಕೊಲೀಗ್ ಏನೋ ಹೇಳಿದ್ರು ಅಂತ ಅವ್ರದ್ದು ತಗೊಳ್ಳೋದು, ಇನ್ನೊಬ್ರು ಯಾರೋ ಏನೋ ಹುಷಾರಿಲ್ಲ ನಂದೊಂಚೂರು ಮಾಡ್ಕೊಡಿ ಅಂದ್ರೆ ಅವ್ರದ್ದು ತಗೊಳ್ಳೋದು, ಎಲ್ಲಾರ್ದು ಬರ್ಡನ್ಸ್ ನ ಹೊತ್ಕೊಂಡು ಹೋಗ್ಬೇಡಿ. ಯುವರ್ ಪಾರ್ಟ್ ಆಫ್ ವರ್ಕ್ ಏನಿದೆ ಅಷ್ಟನ್ನ ಮಾತ್ರ ಮಾಡ್ಕೊಂಡು ಹೋಗಿ. ಅದ್ರಲ್ಲಿ ನಿಮ್ಗೆ ಖಂಡಿತ ಸಕ್ಸಸ್ ಇದೆ. ಓಕೆ. ಈ ಹ್ಯಾಬಿಟ್ ಅನ್ನ ಬಿಡ್ಬೇಕಾಗತ್ತೆ. ಅನ್ನೆಸೆಸರಿ ಬರ್ಡನ್ಸ್ ನ ತಗೊಳ್ಳೋದನ್ನ ಬಿಡ್ಬೇಕಾಗತ್ತೆ. ಅಂಡ್ ಇಲ್ಲಿವರೆಗೂ ಏನ್ ಬರ್ಡನ್ಸ್ ನ ತಗೊಂಡಿದ್ರಲ್ಲ, ನಿಮಗೆ ಖಂಡಿತವಾಗಿಯೂ ಅದು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಅಂದ್ರೆ ಒಳ್ಳೆ ಪಾಸಿಟಿವ್ ಗ್ರೋತ್ ಅನ್ನ ಕೊಡ್ತಾ ಇದೆ. ನಥಿಂಗ್ ಟು ವರಿ. ಸೊ ನೀವು ಕೂಡ ಪ್ಯಾಷನೇಟ್ ಆಗಿ ತುಂಬಾ ಚೆನ್ನಾಗಿ ನಿಮ್ಮ ಪ್ರೊಫೆಷನ್ ಅಲ್ಲಿ ವರ್ಕ್ ಮಾಡೋದು ಕೂಡ ಕಾಣಿಸ್ತಾ ಇದೆ. 2 more ಕಾರ್ಡ್ಸ್ ನ ತಗೊಂಡು ಏಂಜಲಿಕ್ ಗೈಡೆನ್ಸ್ ನ ನೋಡ್ಬಿಟ್ಟು ಮುಗಿಸ್ಬಿಡೋಣ. ಸರಿನಾ? 2 more ಕಾರ್ಡ್ಸ್. 2 more ಕಾರ್ಡ್ಸ್ ಪ್ಲೀಸ್. ರಾಧೆ 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 ರಾಧೆ. ಈ ವರ್ಷ ನಿಮ್ಮ ನೀವು ಐಡಿಯಾಸ್ ಏನಿರತ್ತಲ್ಲ ಅದ್ರ ಮೇಲೆ ದಯವಿಟ್ಟು ವರ್ಕ್ ಮಾಡಿ. ಒಂದು ಹೊಸದೇನೋ ಮಾಡ್ಬೇಕು ಅನ್ನೋ ಹುಮ್ಮಸ್ ಇದೆಯಲ್ಲ ಅದ್ರ ಮೇಲೆ ವರ್ಕ್ ಮಾಡಿ. ಖಂಡಿತ ನಿಮಗೆ ಅದ್ರಲ್ಲಿ ಸಕ್ಸಸ್ ಇದೆ. ಅಂಡ್ ಕ್ಲಾರಿಟಿ ತಗೊಳ್ಳಿ. ಯಾವ್ದಾರ ವಿಷಯದಲ್ಲಿ ನಿಮ್ಗೆ ಕ್ಲಾರಿಟಿ ಇಲ್ಲಿವರೆಗೂ ಇರ್ಲಿಲ್ಲ ಅಂದ್ರೆ ಈಗ ಯು ಹ್ಯಾವ್ ಟು ಟೇಕ್ ಅ ಕ್ಲಾರಿಟಿ. ಓಕೆ. ಓಕೆ. ಯಾ. ಸೊ ಮೈಂಡ್ ಲೆವೆಲ್ ಅಲ್ಲಿ ಸ್ವಲ್ಪ ಜಾಸ್ತಿ ವರ್ಕ್ ಮಾಡ್ಬೇಕಾಗತ್ತೆ. ಯಾ ಅಗೇನ್ ನಾನು ಕ್ಲಾರಿಟಿ ಅಂತ ಮಾತಾಡ್ತಾ ಇದ್ದೆ ನೋಡಿ. ಕ್ಲಾರಿಟಿ ಅಂತ ಮಾತಾಡುವಾಗ ನನಗೆ ಈ ಕಾರ್ಡ್ಸ್ ಬಂದಿದೆ. ನಿಮ್ಮ ಮುಂದೆ ಚಾಯ್ಸಸ್ ತುಂಬಾ ಇದೆ. ನಾನು ಫಸ್ಟ್ ಹೇಳ್ದೆ ನಿಮ್ಗೆ ಆಪರ್ಚುನಿಟೀಸ್ ತುಂಬಾ ಬರುತ್ತೆ ಅಂತ. ಗೋಲ್ಡನ್ ಆಪರ್ಚುನಿಟಿ ಬರುತ್ತೆ, ಒಂದು ಬಿಗ್ ಗೋಲ್ಡನ್ ಆಪರ್ಚುನಿಟಿ. ಅಂಡ್ ಗುಡ್ ನ್ಯೂಸ್, ಲಾಟ್ ಆಫ್ ಗುಡ್ ನ್ಯೂಸ್ ಇಸ್ ಕಮಿಂಗ್ ಟು ಯು ಪೀಪಲ್. ಕ್ಲೇಮ್ ಮಾಡಿ ಎನರ್ಜಿನ ಪ್ಲೀಸ್. ಕ್ಲೇಮ್ ಮಾಡಿ. ನನಗೆ ಗೊತ್ತಿಲ್ಲ ನೀವು ಕ್ಲೇಮ್ ಮಾಡಿಲ್ಲ ಅಂದ್ರೆ ಯು ಆರ್ ಲೂಸಿಂಗ್ ಇಟ್ ಅಷ್ಟೇ. ಸೊ ಕ್ಲೇಮ್ ದಿಸ್ ಪಾಸಿಟಿವ್ ಎನರ್ಜಿ. ಐ ಆಮ್ ಕ್ಲೇಮಿಂಗ್ all the positive energies from this video to my life.
ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ರಾಧಾಕೃಷ್ಣ ಅಂತ ಹಾಕಿ. ಓಕೆ, ತುಂಬಾ ಸಣ್ಣ ಸಣ್ಣ ಆಪರ್ಚುನಿಟೀಸ್ ಜೊತೆಗೆ ಒಂದು ಬಿಗ್ ಗೋಲ್ಡನ್ ಆಪರ್ಚುನಿಟಿ ಬರ್ತಿದೆ, ಒಂದು ಗುಡ್ ನ್ಯೂಸ್ ಬರ್ತಾ ಇದೆ. ಅಂಡ್ ನಾನು ಹೇಳ್ದೆ ಕ್ಲಾರಿಟಿ ತಗೊಳ್ಳಿ ಅಂತ. ಒಂದು ಡಿಸಿಷನ್ ಮಾಡ್ಬೇಕಾದ್ರೆ ತುಂಬಾ ಜಗಲ್ ಮಾಡ್ತೀರಾ, ಇದು ಮಾಡ್ಲಾ ಅದು ಮಾಡ್ಲಾ ಇದು ಮಾಡ್ಲಾ, 5 ನಿಮಿಷ ಇದು ಬೇಕು ಅಂತೀರಾ, 5 ನಿಮಿಷ ಅದ್ ಬೇಕು ಅಂತೀರಾ. ಸೊ ಆತರ ಇದೆ. ಇಲ್ಲ, ಒಂದು ಬ್ಲೈಂಡ್ ಫೋಲ್ಡೆಡ್ ಆಗಿದ್ದೀರಾ. ಒಂದು ವಿಷಯನ ನೀವು ಡೀಪ್ ಆಗಿ ನೋಡ್ಬೇಕಾಗತ್ತೆ. 2 ಚಾಯ್ಸ್ ಇದ್ರೆ ಆ ಚಾಯ್ಸ್ ಅಲ್ಲಿ ನೀವು ಡೀಪ್ ಆಗಿ ನೋಡ್ಬೇಕಾಗುತ್ತೆ. ಸೊ ಯಾಕಂದ್ರೆ ನಿಮ್ಮ ಮುಂದೆ ಚಾಯ್ಸಸ್ ಜಾಸ್ತಿ ಆದಾಗ ನೀವ್ ಏನ್ ಮಾಡ್ಕೊಂತೀರಾ, ತುಂಬಾ ಕನ್ಫ್ಯೂಷನ್ ಹೋಗ್ಬಿಡ್ತೀರಾ. ನಿಮ್ಗೆ ಚೂಸ್ ಮಾಡಕ್ ಗೊತ್ತಾಗಲ್ಲ, ರಾಂಗ್ ಸೆಲೆಕ್ಷನ್ ನ ಮಾಡಿ ಸಫರ್ ಆಗ್ತೀರಾ. ಸೊ ಇದನ್ನ ಮಾಡಬೇಡಿ. ಅಬ್ವಿಯಸ್ಲಿ ನಿಮ್ಮ ಮುಂದೆ ಒಳ್ಳೊಳ್ಳೆ ರಿವಾರ್ಡ್ಸ್ ಬರುತ್ತೆ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಖಂಡಿತವಾಗ್ಲೂ ಬರ್ತಾ ಇದೆ. ವೆರಿ ಬ್ಯೂಟಿಫುಲ್, ವೆರಿ ಪಾಸಿಟಿವ್ ಕಾರ್ಡ್ ಬಂದಿದೆ. ಬಟ್ ದ ಥಿಂಗ್ ಇಸ್, ನೀವು ಮೈಂಡ್ ಅನ್ನ ಟ್ರೈನ್ ಮಾಡಬೇಕು, ನಿಮ್ಮ ಇಂಟ್ಯೂಷನ್ ಅನ್ನ ನೀವು ಓಪನ್ ಮಾಡಬೇಕು. ಸೊ ನಿಮ್ಗೊಂದು ಬ್ಲೈಂಡ್ ಫೋಲ್ಡೆಡ್ ಇರುತ್ತೆ. ಓಕೆ, ಎಸ್ಪೆಷಲಿ ಎಮೋಷನಲ್ ಥಿಂಗ್ಸ್ ನಿಮ್ಮ ಫ್ಯಾಮಿಲಿಲಿ ಆಗಿರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ನಂಬೇಕು. ಹೌದು, ಇಲ್ಲ ಅಂತಲ್ಲ. ಆದ್ರೆ ಕೆಲವೊಮ್ಮೆ ನಾವು ಪರೀಕ್ಷೆಯನ್ನು ಕೂಡ ಮಾಡಿ ನೋಡ್ಬೇಕಾಗತ್ತೆ. ಆ ವ್ಯಕ್ತಿ ನನ್ನ ಎಮೋಷನ್ಸ್ ನ ಹಾಕೋದಿಕ್ಕೆ ಯೋಗ್ಯತೆ ಇದೆಯಾ, ಅಥವಾ ಅರ್ಹರಿದಾರ ನನ್ನ ಎಮೋಷನ್ಸ್ ನ ಅವರಿಗೆ ಕೊಡೋಷ್ಟು ವ್ಯಾಲ್ಯೂಯಬಲ್ ಇದಾರ ಅವರು ಪರ್ಸನ್ ಅಂತ ನೀವು ನೋಡ್ಬೇಕಾಗತ್ತೆ. ಸೊ ಇಲ್ಲ ಅಂದ್ರೆ ನೀವು ಸಫರ್ ಆಗ್ತೀರಾ. ಸೊ ಅದನ್ನ ನೋಡಿ ಕರೆಕ್ಟ್ ಆಗಿ ಚೂಸ್ ಮಾಡಿ. ಅಂಡ್ ಈವನ್ ಕರಿಯರ್ ಲೈಫ್ ಅಲ್ಲಾದ್ರೂ ಕೂಡ ಅಷ್ಟೇನೆ. ಸೊ ನೋಡ್ಬೇಕಾಗತ್ತೆ ನೀವು ಯಾವ ಕಡೆ ನಾನು ಹೋಗ್ತಾ ಇದ್ದೀನಿ, ಅದ್ರ ಪ್ರೋಸ್ ಮತ್ತೆ ಕಾನ್ಸ್ ನ ಸಪರೇಟ್ ಆಗಿ ನೀವು ಡೀಪ್ ಆಗಿ ಅನಾಲಿಸಿಸ್ ಮಾಡಿ ಬರ್ಕೊಂಡು ದೆನ್ ಯು ಚೂಸ್ ಯುವರ್ ಸೆಲ್ಫ್. ಓಕೆ, ಬಿಕಾಸ್ ಲಾಟ್ ಆಫ್ ಆಪರ್ಚುನಿಟೀಸ್ ಇದ್ದಾಗ ಆಬ್ವಿಯಸ್ಲಿ ಕನ್ಫ್ಯೂಷನ್ ಆಗೇ ಆಗುತ್ತೆ. ಬಟ್ ನೀವು ಇನ್ನೂ ಜಾಸ್ತಿನೇ ಕನ್ಫ್ಯೂಷನ್ಗೆ ಹೋಗ್ಬಿಡ್ತೀರಾ. ಆ ಜಾಸ್ತಿ ಕನ್ಫ್ಯೂಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಯಾವ್ದು ಚೂಸ್ ಮಾಡ್ಲಿ ಅನ್ನೋದೇ ಗೊತ್ತಾಗಲ್ಲ. ಸೊ ಜಾಸ್ತಿ ಜನ ನಿಮ್ಮನ್ನ ಎಲ್ಲಿ ಪುಷ್ ಮಾಡ್ತಾರೋ ಅಲ್ಲಿಗೆ ಹೋಗ್ಬಿಡ್ತಾರ. ಯೂಶಲಿ ನಮ್ ಸುತ್ತ ಇರೋರು ಅಂದ್ರೆ ಯೂಶಲಿ ಹೆಂಗಿರ್ತಾರೆ, 80% ಜನ ಅಥವಾ 90% ಜನ ಹೆಂಗಿರ್ತಾರೆ ನಮ್ ಸುತ್ತ ಇರೋರು, ಓ ನನ್ಗಿನ ಕಮ್ಮಿನೇ ಇರ್ಲಿ ಇವನು ಅಥವಾ ಇವಳು, ನನ್ಗಿನ ಕಮ್ಮಿ ಇರ್ಲಪ್ಪ, ನನ್ಗಿನ ಜಾಸ್ತಿ ಆಗೋದ್ ಬೇಡ, ಎಲ್ರು ಹಿಂಗೆ ಯೋಚನೆ ಮಾಡ್ತಿರ್ತಾರಲ್ವಾ. ಎಲ್ಲೋ ಒಬ್ಬೊಬ್ರು ಮಾತ್ರ ಇವ್ರು ಚೆನ್ನಾಗಾಗ್ಲಿ, ಇವ್ರು ಅಷ್ಟು ಟ್ಯಾಲೆಂಟ್ ಇದ್ದಾರೆ, ಅವ್ರಿಗೆ ಪೊಟೆನ್ಶಿಯಲ್ ಇದೆ, ಅವ್ರು ಕ್ಯಾಪಬಲ್ ಇದ್ದಾರೆ, ಹೋಗ್ಲಿ ಮುಂದೆ ಹೋಗ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ, ಈ ತರ ಹಾರೈಸೋರು ಎಲ್ಲೋ ರೇರ್ ಆಗಿ ಸಿಗ್ತಾರೆ ನಮ್ಗೆ. ಯಾರು ಕೂಡ ಹಂಗ್ ಇದ್ ಮಾಡಲ್ಲ. ನನ್ಗಿಂತ ಇವ್ರ ಯಾಕೆ ಮುಂದೋಗ್ಬೇಕು, ನನ್ಗಿಂತ ಇವ್ರಿಗೆ ಯಾಕೆ ಜಾಸ್ತಿ ಸ್ಯಾಲ್ರಿ ಸಿಗ್ಬೇಕು, ನನ್ಗ್ ಸಿಗ್ಬೇಕಾಗಿತ್ತು ಪ್ರಮೋಷನ್, ಇವ್ರಿಗೆ ಯಾಕೆ ಸಿಕ್ತು ಪ್ರಮೋಷನ್. ಸೋ ಮೆನಿ ಥಿಂಗ್ಸ್ ಅಲ್ವಾ, ಈ ತರ ಎಲ್ಲ ಇರುತ್ತೆ. ಸೊ ನೀವು ಸ್ಕಿಲ್ಡ್ ಇರ್ತೀರಾ, ನಾಲೆಜಿಬಲ್ ಇರ್ತೀರಾ, ಎಲ್ಲ ಇದೆ ನಿಮ್ಗೆ. ನಾಲೆಜ್ ಇದೆ, ಸ್ಕಿಲ್ಸ್ ಇದೆ ನಿಮ್ ಕೈಯಲ್ಲಿ, ಎವ್ರಿಥಿಂಗ್ ಯು ಹ್ಯಾವ್. ಅಂಡ್ ನೀವ್ ಯಾವ್ದನ್ನು ಬ್ಲಫ್ ಮಾಡೋದಿಲ್ಲ. ಮತ್ತೆ ನೀವು ಹೇಗಿರುತ್ತೋ ಹಾಗೆ ಆಸ್ ಇಟ್ ಈಸ್ ಅದನ್ನ ತೋರಿಸ್ತೀರಾ, ಡೌನ್ ಟು ಅರ್ತ್ ಇದೀರಾ, ಎಲ್ಲವನ್ನು ನೀವು ಓಪನ್ ಆಗಿ ಮಾತಾಡ್ತೀರಾ, ಸ್ಟ್ರೇಟ್ ಫಾರ್ವರ್ಡ್ ಇದೀರಾ, ಎವ್ರಿಥಿಂಗ್ ಇಸ್ ಗುಡ್ ಅಟ್ ಯು. ಸೊ ಸ್ಟಿಲ್ ಪೀಪಲ್ ವಾಂಟ್ಸ್ ಯು ಟು ರಿಮೈನ್ ಬಿಹೈಂಡ್ ದಮ್. ಸೊ ಅದಕ್ಕೆ ನೀವು ಅವಕಾಶ ಮಾಡಿ ಕೊಡ್ಬೇಡಿ ಈ ಸಲ. ಓಕೆ, ಸೊ ನೀವೇನಾಗಿದ್ರೋ ಅದ್ ನೀವಾಗೇ ಇರಿ. ಅಂಡ್ ಬ್ಯಾಲೆನ್ಸ್ ಇಸ್ ದ ಕೀ ಫಾರ್ ಯು. ಮೇನ್ ಏನು, ಬ್ಯಾಲೆನ್ಸ್ ಇಸ್ ಕೀ. ಮೈಂಡ್ ಸೆಟ್, ಪಾಸಿಟಿವ್ ಮೈಂಡ್ ಸೆಟ್ ಅಂಡ್ ನಿಮ್ಮ ಇಂಟ್ಯೂಷನ್ ಜೊತೆ ನೀವು ಕನೆಕ್ಟ್ ಆಗೋದು. ಮೇನ್ಲಿ ಯು ಕನೆಕ್ಟ್ ಸ್ಪಿರಿಚುಯಲಿ, ನೀವು ಗ್ರೋ ಆಗಿ. ನೀವು ಸ್ಪಿರಿಚುವಲ್ ಗ್ರೋ ಆದ್ರಿ ಅಂದ್ರೆ ಆಟೋಮೆಟಿಕಲಿ ಎವ್ರಿಥಿಂಗ್ ಅನ್ಫೋಲ್ಡ್ ಆಗುತ್ತೆ. ನಿಮ್ಮ ಹೈಯರ್ ಸೆಲ್ಫ್ ಜೊತೆ ನೀವು ಕನೆಕ್ಟು ಆಗ್ತೀರಾ. ಅಂಡ್ ನಿಮ್ಮ ಇಂಟ್ಯೂಷನ್ ಜೊತೆಗೂ ನೀವು ಕನೆಕ್ಟ್ ಆಗ್ತೀರಾ. ಸರಿನಾ? ದಿ ಸ್ಟಾರ್ ಕಾರ್ಡ್ ಕ್ಲೇಮ್ ಮಾಡಿ ಎನರ್ಜೀಸ್ ನ. ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಓಕೆ, ರಿವಾರ್ಡ್ಸ್, ತುಂಬಾ ರಿವಾರ್ಡ್ಸ್ ಕೂಡ ಸಿಗ್ತಾ ಇದೆ ನಿಮ್ಗೆ. ಯಾರೆಲ್ಲ ಪ್ರಮೋಷನ್, ನಿಮ್ಮ ಪ್ರೊಫೆಷನಲ್ ಅಲ್ಲಿ ಪ್ರಮೋಷನ್ ಟ್ರೈ ಮಾಡ್ತಾ ಇದ್ರಿ, ದಯವಿಟ್ಟು ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅಂಡ್ ಯಾರು ಹೊಸ ಜಾಬಿಗೆ ಹುಡುಕ್ತಾ ಇದ್ದೀರಾ, ನಿಮ್ಮ ಒಂದು ಡ್ರೀಮ್ ಜಾಬ್ ಅಂತ ನೋಡ್ತಾ ಇದ್ದೀರಾ, ಅವರು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅಂಡ್ ಕೆಲವರು ಯಾರು ಸ್ಟಾರ್ಟ್ಅಪ್ ಐಡಿಯಾಸ್ ಇದೆ ಮ್ಯಾಮ್, ನಾನು ಮಾಡ್ಬೇಕು ಅಂತ ತುಂಬಾ ದಿವಸ ಅನ್ಕೊಂತಿದ್ದೆ, ಧೈರ್ಯ ಬರ್ತಾ ಇಲ್ಲ ನನ್ಗೆ ಅನ್ಕೊಂಡ್ರಿ, ಅವರು ಕೂಡ ಕಮೆಂಟ್ಸ್ ಅಲ್ಲಿ ಹೇಳಿ ನಂಗೆ. ಓಕೆ, ನಿಮ್ಮ ನೀವು ಐಡಿಯಾಸ್ ಮೇಲೆ ಯಾರು ವರ್ಕ್ ಮಾಡ್ಬೇಕು ಅಂತಿದ್ದೀರಾ ಕಾಮೆಂಟ್ ಅಲ್ಲಿ ಹೇಳಿ. ಖಂಡಿತವಾಗಿಯೂ ಈ ಸಲ ಅದು ಸಕ್ಸಸ್ ಆಗುತ್ತೆ. ಗೋ ಹೆಡ್, ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ಓಕೆ ಓಕೆ, ರಾಧೆ ರಾಧೆ. ಏಂಜಲ್ಸ್ ಪ್ಲೀಸ್ ಗೈಡ್ ಮೈ ವೀವರ್ಸ್ ಬಾರ್ನ್ ಆನ್ ವಾಟರ್ ಸೈನ್ಸ್, ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಸ್ ಅಲ್ಲಿ ಬಾರ್ನ್ ಇರುವಂತವ್ರು, ಅವ್ರಿಗೆ ಏನ್ ಗೈಡೆನ್ಸ್ ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಅಪ್ಕಮಿಂಗ್ 6 months 2026 ಅಲ್ಲಿ ಏನ್ ಗೈಡೆನ್ಸ್ ನ ಕೊಡ್ತೀರಾ? ಪ್ಲೀಸ್ ಗೈಡ್. Forgiveness, it's up to you. ಫರ್ಗಿವ್ನೆಸ್ ಇಸ್ ಇಂಪಾರ್ಟೆಂಟ್. ದ ಸೈಕಲ್ ಇಸ್ ಕಂಪ್ಲೀಟೆಡ್ ಅಂತ ನಾ ಹೇಳ್ದೆ ಅಲ್ಲ, ಸೈಕಲ್ ಕಂಪ್ಲೀಟ್ ಆಗಿದೆ. ಸ್ಟಿಲ್ ನೀವು ಏನೋ ಒಂದು ಮನ್ಸಲ್ಲಿ ಇಟ್ಕೊಂಡು ಕೂತಿದ್ದೀರಾ. ಏನಂತ, ಅಯ್ಯೋ ಹಿಂಗಾಯ್ತು ಹಂಗಾಯ್ತು, ಹೀಗ್ ಮಾಡಿದ್ರು ಹಾಗ್ ಮಾಡಿದ್ರು ಅಂತ ಪದೇ ಪದೇ ಮೈಂಡಲ್ಲಿ ಅದನ್ನ ಪ್ಲೇ ಮಾಡ್ತಾ ಇದ್ದೀರಾ. ಫರ್ಗಿವ್ ಮಾಡಿ, ಫಸ್ಟ್ ನಿಮ್ಮನ್ನ ನೀವು ಫರ್ಗಿವ್ ಮಾಡಿ. 2 more cards please. 2 more cards.
ಓಕೆ. ನೋಡಿ ಲೆಟ್ ಗೋ ಕಾರ್ಡ್ ಬಂದಿದೆ. ಬಿಡ್ಬೇಕು ಅದನ್ನ. ಓಕೆ. ನಾವು ಕಲಿಬೇಕಾಗಿರೋದೇ ಅದು. ಡಿಟ್ಯಾಚ್ಮೆಂಟ್ ಅಂತ ಕೃಷ್ಣ ಹೇಳ್ತಾನಲ್ವಾ. ಸೊ ಮೋಹ ಮಾಯೆಯಿಂದ ನೀನು ಹೊರಗ್ ಬಾ ಅಂತ. ಸೊ ಮೋಹ ಮಾಯೆಯಿಂದ ಹೊರಗ್ ಬಾ ಅಂದ್ರೆ ಎಲ್ಲ ಬಿಟ್ಟು ಸನ್ಯಾಸಿ ಆಗು ಅಂತ ಅರ್ಥ ಅಲ್ಲ. ಅದ್ರ ಒಳಗೆ ಇದ್ದು ನೀನು ಒಳಗಿಂದ ಗಟ್ಟಿ ಆಗು. ಮೋಹ ಮಾಯ ನಿನ್ನ ಸುತ್ತನೇ ಇರುತ್ತೆ. ಮೋಹ ಮಾಯದಲ್ಲಿ ನೀನ್ ಬದುಕ್ತಿರ್ತೀಯ. ಬಟ್ ಒಳಗಡೆ ನಿನ್ನ ಆತ್ಮ ಇರುತ್ತಲ್ಲ, ಆ ಒಂದು ಆತ್ಮ, ಆ ಒಂದು ಮನಸ್ಸು ಏನಿರುತ್ತೆ, ಆತ್ಮ ಬೇರೆ ಮನಸ್ಸು ಬೇರೆ, ಎರಡು ಒಂದೇ ಅಲ್ಲ. ಕೆಲವರು ಎರಡು ಒಂದೇ ಅಂತ ವಾದ ಮಾಡ್ತಾರೆ. ಸಾರಿ, ಅದೆರಡು ಒಂದೇ ಅಲ್ಲ. ಆತ್ಮ ಬೇರೆ, ಮನಸ್ಸು ಬೇರೆ. ಓಕೆನಾ? ಸೊ ಆ ಆತ್ಮ ಮತ್ತೆ ಮನಸ್ಸನ್ನ ನೀನ್ ಯಾವಾಗ ಕಂಟ್ರೋಲ್ಡ್ ಆಗಿ ಟ್ರೈನ್ಡ್ ಮಾಡಿ ಇಟ್ಕೋತೀಯ, ನಮ್ಮ ಮಸಲ್ಸ್ ಅನ್ನ ನಾವು ಹೇಗೆ ಜಿಮ್ಮಿಗೆ ಹೋಗಿ ಟ್ರೈನ್ ಮಾಡಿ ಅದಕ್ಕೊಂದು ಶೇಪ್ ಅನ್ನ ಕೂರಿಸ್ತೀವೋ, ಅದೇ ತರ ನಮ್ಮ ಮೈಂಡ್ ಅನ್ನ, ಅಂದ್ರೆ ನಮ್ಮ ಮನಸ್ಸನ್ನ, ನಮ್ಮ ಆತ್ಮವನ್ನ ಟ್ರೈನ್ ಮಾಡ್ಬೇಕು. ಅದೇ ನಮ್ ಕೆಲ್ಸ. ನಾವ್ ಅದಕ್ಕೆ ಹುಟ್ಟು ಬಂದಿರ್ತೀವಿ. ಅದನ್ನ ಟ್ರೈನ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೇಕಾಗತ್ತೆ. ಸೊ ಆ ಟ್ರೈನ್ ಮಾಡೋದು ಯಾವ ತರ ಅಂದ್ರೆ ಲೆಟ್ ಗೋ ಮಾಡೋದು ಮತ್ತೆ ಫರ್ಗ್ಯೂ ಮಾಡೋದು. ಹಿಂಗ್ ಮಾಡ್ಬಿಟ್ಟ, ಹಂಗ್ ಮಾಡ್ಬಿಟ್ಟ, ಸಿಗ್ಲಿ ನೆಕ್ಸ್ಟ್ ಟೈಮ್ ಅವನ ಎದುರುಗಡೆ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ. ನೋ, ಅದ್ರಿಂದೆಲ್ಲ ನಾವ್ ಎದ್ದು ಹೊರಗ್ ಬರ್ಬೇಕು. ದರ್ ಇಸ್ ಸಮಥಿಂಗ್ ಬಿಗ್ ಇಸ್ ದೇರ್. ನಾವೆಲ್ಲ ಅಷ್ಟೇ ಸಣ್ಣ ಬುದ್ಧಿಯಲ್ಲಿ ಸಣ್ಣದ್ರಲ್ಲಿ ಕೂರೋ ಹಾಗಿಲ್ಲ. ನಾವು ಹುಟ್ಟಿರೋದೆಲ್ಲ ಬಿಗ್ ಪರ್ಪಸ್ಸಿಗೆ ಹುಟ್ಟಿರ್ತೀವಿ. ನಾವ್ ಅದನ್ನ ವೇಸ್ಟ್ ಮಾಡ್ತಾ ಇದೀವಿ. ಸೊ ಲೆಟ್ ಗೋ ಮಾಡಿ ಏನೇ ಆಗಿರ್ಬೋದು. ಓಕೆ, ಇದರಿಂದ ನನ್ಗೊಂದು ಲೆಸನ್ ಅಂಡ್ ಕಾರ್ಮಿಕ್ ಪ್ಯಾಟರ್ನ್ಸ್, ಕಾರ್ಮಿಕ್ ಸೈಕಲ್ಸ್ ಕ್ಲಿಯರ್ ಆಯ್ತು ಅಷ್ಟೇ. ಒಂದ್ ಲೆಸನ್ ಅಷ್ಟೇ. ನಾನು ಅವ್ರನ್ನೂ ಫರ್ಗಿವ್ ಮಾಡ್ತೀನಿ, ನನ್ನನ್ನು ನಾವು ಫರ್ಗಿವ್ ಮಾಡ್ತೀನಿ ಅಂತ ಫರ್ಗಿವ್ನೆಸ್ ನ ಮಾಡ್ಬೇಕಾಗತ್ತೆ. ಓಕೆ. ಅಂಡ್ ಓಪನ್ ಪ್ರೇಯರ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೇದು. ಗೈಡೆನ್ಸ್ ಮಾಡೋದು ನನ್ನ ಕರ್ತವ್ಯ, ಮಾಡ್ತೇನೆ. ಬಟ್ ಎಷ್ಟು ಮಟ್ಟಿಗೆ ಅದನ್ನ ಫಾಲೋ ಮಾಡಿ ರಿಸಲ್ಟ್ ಬರ್ಸ್ಕೊಳ್ಳೋದು ನಿಮ್ ಕೈಲಿರುತ್ತೆ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇದನ್ನ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮಗೆ ನೀವೇ ಡೈಲಿ 108 ಟೈಮ್ಸ್ ಹೇಳಿ. ಒಂದು 15 ಮಿನಿಟ್ಸ್ ಹಿಡಿಸುತ್ತೆ ಅಷ್ಟೇ, ಜಾಸ್ತಿ ಏನಿಲ್ಲ. ಅಂಡ್ ಹನುಮಾನ್ ಚಾಲಿಸ ಮಾಡಿ. ಸ್ವಲ್ಪ ನೀವು ಎಮೋಷನಲಿ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ, ಬಿಕಾಸ್ ನಾನು ಕೂಡ ಒಂದ್ ತುಂಬಾನೇ ಎಮೋಷನಲ್ ಬೀಯಿಂಗ್ ನಾನು. ಅಂಡ್ ಸಖತ್ ಎಮೋಷನಲಿ ವೀಕ್ ಇದ್ದೆ ನಾನು. ಬಟ್ ದ ಹನುಮಾನ್ ಚಾಲಿಸ ಇದೆಯಲ್ಲ, ಎಷ್ಟು ನಮ್ಗದು ಚೆನ್ನಾಗಿ ಒಂದು ಏನ್ ಹೇಳ್ಬೋದು, ಗಾರ್ಡೆಡ್ ಅನ್ನ ಕೊಡುತ್ತೆ. ಎಮೋಷನಲ್ ಆಗಿ ನಾವು ಸ್ಟ್ರಾಂಗ್ ಇರೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಹನುಮಾನ್ ಚಾಲಿಸ ಸ್ಪಷ್ಟವಾಗಿ ಕಲ್ತು ಮಾಡಿ. ಏನದೇನು ದೊಡ್ಡ ವಿಷಯ ಅಲ್ಲ, ಆರಾಮಾಗಿ ಮಾಡ್ಬೋದು. ಉದಿತ್ ನಾರಾಯಣ್ ಅವ್ರದ್ದು ಚೆನ್ನಾಗಿದೆ. ಅದ್ ಬಿಟ್ರೆ ಇನ್ನೊಂದು ಸ್ಲೋ ವರ್ಷನ್ ಅಲ್ಲಿ ಸಿಗುತ್ತೆ. ಅವ್ರ ಹೆಸರು ನಂಗೆ ನೆನಪಾಗ್ತಿಲ್ಲ. ಉದಿತ್ ನಾರಾಯಣ್ ಅಂತ ಹೊಡೀರಿ, ಸಿಕ್ಕೇ ಸಿಗತ್ತೆ ನಿಮ್ಗೆ. ಸೊ ಫಸ್ಟ್ ಅದನ್ನ ಕಲೀರಿ. ಈಸಿ ವರ್ಷನ್ ಅಲ್ಲಿ ಇದೆ. ಅದನ್ನ ಕೇಳಿಸ್ಕೊತಾ ನೀವು ಆರಾಮಾಗಿ ಕಲಿಬಹುದು. ಸರಿನಾ? ಸೊ ಮಿಸ್ಟೇಕ್ಸ್ ಇಲ್ದೇನೆ ಮಾಡಿ. ಆದಷ್ಟು ಮಿಸ್ಟೇಕ್ಸ್ ಮಾಡಕ್ ಹೋಗ್ಬೇಡಿ, ಅದು ರಿಸಲ್ಟ್ ರಾಂಗ್ ಬರುತ್ತೆ. ಸರಿನಾ? ಸೊ ಹನುಮಾನ್ ಚಾಲಿಸ ಮಾಡಿ ಒಂದು. ಅಂಡ್ ಬಜರಂಗ್ ಬಾಣ್ ಕೂಡ ಮಾಡ್ಬೋದು, ಎಮೋಷನಲ್ ಹೀಲಿಂಗ್ ಆಗುತ್ತೆ. ಸೊ ಯೂಶಲಿ ನಾನು ಹೀಲಿಂಗ್ ಪರ್ಪಸ್ಗೆ ಸ್ಲೋ ವರ್ಷನ್ ಅಲ್ಲಿ ಒಂದು ಸಿಗುತ್ತೆ. ಅದ್ ನಂಗೆ ಹೆಸರು ನೆನಪಾಗ್ತಿಲ್ಲ. ಒಂದ್ಸಲ ನೋಡಿ, ಅದ್ರ ಸ್ಲೋ ವರ್ಷನ್ ಅಂತಾನೆ ಸಿಗುತ್ತೆ ನಿಮ್ಗೆ. ಅದ್ರಲ್ಲಿ ಒಬ್ರು ಲೇಡಿ ವಾಯ್ಸ್ ಅಲ್ಲಿ ಮಾಡಿದ್ದಾರೆ, ಸಖತ್ತಾಗಿದೆ ಅದು. ಅದು ತುಂಬಾ ಇಷ್ಟ ಆಯ್ತು ನನ್ಗೆ. ಸೊ ಡೀಪ್ ಮೆಡಿಟೇಷನ್ ಸ್ಟೇಟ್ ಅಲ್ಲೂ ಕೂಡ ನಾವು ಅದನ್ನ ಕೇಳ್ಬೋದು. ಆ ತರ ಇದೆ. ಸೊ ಹೀಲಿಂಗ್ ವರ್ಷನ್ ಅಂತ ನೀವು ಹೊಡೆದ್ರೆ ಸಿಗುತ್ತೆ ನಿಮ್ಗೆ. ಹನುಮಾನ್ ಚಾಲೀಸ ಹೀಲಿಂಗ್ ವರ್ಷನ್ ಅಂತ ಹಾಕ್ರಿ, ಸಿಗುತ್ತೆ. ಸೊ ಅದ್ರಲ್ಲಿ ಪಾಪು ಕೈ ಮೇಲೆ ಈ ತರ ಮಲಗಿರೋ ಒಂದು ಚಿತ್ರ ಇದೆ, ನೋಡಿ ಐಡೆಂಟಿಫೈ ಮಾಡ್ಕೊಳ್ಳಿ. ಅದು ತುಂಬಾ ಚೆನ್ನಾಗಿದೆ, ಸಖತ್ ರಿಲ್ಯಾಕ್ಸಿಂಗ್ ಆಗಿರತ್ತೆ. ಸೊ ನೀವು ಸ್ಟಾರ್ಟಿಂಗು ಕಲಿಯೋದಕ್ಕೆ ಉದಿತ್ ನಾರಾಯಣ್ ಅವ್ರದ್ದು ಯೂಸ್ ಮಾಡಿ. ಅದಾದ್ರ ಮೇಲೆ ನೀವು ಡೈಲಿ ಇದನ್ನ ಒಂದ್ಸಲ ಕೇಳಿಸ್ಕೊಳ್ಳಿ. ದಟ್ ವಿಲ್ ಬಿ ಬ್ಯೂಟಿಫುಲ್. ಸೊ ನೀವು ಹೀಲು ಆಗ್ತೀರಾ, ಜೊತೆಲಿ ಎಮೋಷನಲಿ ಕೂಡ ನೀವು ತುಂಬಾ ಸ್ಟ್ರಾಂಗ್ ಪರ್ಸನ್ ಆಗಿ ಹೊರಗೆ ಬರ್ತೀರಾ. ಸೊ ವಜ್ರಕಾಯ ಯಾರ್ದಿತ್ತು? ನಮ್ಮ ಆಂಜನೇಯ ಅವ್ರದಲ್ವಾ? ಸೊ ವಜ್ರಕಾಯ ವಾಯುಪುತ್ರ. ಮೈಂಡ್ ನ ಕಂಟ್ರೋಲ್ ಮಾಡೋದು ಯಾರು? ವಾಯುಪುತ್ರ. ಎಷ್ಟು ಚೆನ್ನಾಗಿ ಅವರು ಮೈಂಡ್ ಅನ್ನ ಕಂಟ್ರೋಲ್ ಮಾಡ್ತಾರೆ. ಅದಕ್ಕೆ ಅವರು ಬ್ರಹ್ಮಚಾರಿಯಾಗಿ ಇರೋದವರು ಅಲ್ವಾ? ಹೇಳೋದಕ್ಕಷ್ಟೇ ವಾನರ, ಆದ್ರೆ ಅವರು ಸಕಲ ಕಲಾವಲ್ಲಭರು. ಸಕಲ ವಿದ್ಯೆಗಳು ಅವ್ರಿಗೆ ಗೊತ್ತು. ಇಂಥ ವಿದ್ಯೆ ಪ್ರಪಂಚದ ಇಂಥ ವಿದ್ಯೆ ಗೊತ್ತಿಲ್ಲ ಅಂತ ಇಲ್ಲ. ಶಂಕರ ಸುಮನ ಕೇಸರಿ ನಂದನ, ಶಂಕರನ ಇನ್ನೊಂದು ಅವತಾರ, ಶಂಕರನ ಸುಪುತ್ರ, ಶಂಕರನ ಅಂಶ, ಶಿವನ ಅಂಶ. ಸೊ ಶಿವ ಯಾಕೆ ಒಂದಕ್ಕೊಂದು ಲಿಂಕ್ ನಾನು ಹೇಳ್ತಿದ್ದೀನಿ ಅಂದ್ರೆ, ಶಿವ ಇಸ್ ರಿಸೆಂಬಲಿಂಗ್ ಮೂನ್. ಶಿವನ ಮೂನಿಗೆ ಕನೆಕ್ಟ್ ಮಾಡ್ತೀವಿ, ವಿಷ್ಣುನ ಸೂರ್ಯನಿಗೆ ಕನೆಕ್ಟ್ ಮಾಡ್ತೀವಿ. ಸೊ ಶಿವ ಮೂನು, ಚಂದ್ರ ಮನಸೋ ಜಾತಃ. ಚಂದ್ರ ರೆಫರ್ಸ್ ಟು ಮನಸ್. ಶಿವ ಮೂನನ್ನ ಕಂಟ್ರೋಲ್ ಮಾಡ್ತಾರೆ. ಸೊ ಮೂನು ಮನುಷ್ಯರ ಮನಸ್ಸನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಅದನ್ನ ನಾವು ಚೆನ್ನಾಗಿ ಇಟ್ಕೋಬೇಕು. ಒಂದಕ್ಕೊಂದು ಹೆಂಗ್ ಲಿಂಕ್ ಇದೆ ನೋಡಿ. ಹೌದಾ? ಶಿವನ ಆರಾಧನೆ
ಆಂಜನೇಯ ಸ್ವಾಮಿ ಆರಾಧನೆ, ಚಂದ್ರನ ಆರಾಧನೆ ಮಾಡ್ದಂಗೆ ಆಗುತ್ತೆ. ಸೊ ನಿಮ್ಮ ಮನ್ಸು ಕಂಟ್ರೋಲ್ ಬರೋದಕ್ಕೆ, ನಿಮ್ಮ ಮೈಂಡು ಹೀಲ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಲಿ ನಾನು ಹೇಳ್ದಲ್ಲ ಡಿಸಿಷನ್ಸ್ ಮೇಕಿಂಗ್‌ನ ನೀವು ಮಾಡುವಾಗ ತುಂಬಾನೇ ನಿಮ್ಗೆ ಹೆಲ್ಪ್ ಆಗತ್ತೆ. ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಒಂದಕ್ಕೊಂದು ಈ ತರ ಇಂಟರ್ಲಿಂಕ್ ಇರತ್ತೆ. ಸೊ ಅದನ್ನ ಅರ್ಥ ಮಾಡ್ಕೊಂಡು ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಲೈಫಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರತ್ತೆ. ಅಂಡ್ ಯಾರ್ದಾರು ಮನ್ಸಲ್ಲಿ ಏನಾದ್ರು ಕ್ವಶನ್ಸ್ ಓಡ್ತಾ ಇದ್ರೆ ಹೀಗ್ ಮಾಡ್ಲಾ ಹಾಗ್ ಮಾಡ್ಲಾ ಅಂತ ಈಗ ಪ್ರೆಸೆಂಟ್ಲಿ ನೀವು ನೋಡ್ಬೇಕಾದ್ರೆ ನಿಮ್ಮ ಮನ್ಸಲ್ಲಿ ಕ್ವಶನ್ಸ್ ಓಡ್ತಾ ಇದ್ರೆ ಎಸ್ ಮಾಡ್ಬೋದು. ಸರಿನಾ? ನೋಡಿ ಅಗೈನ್ ಸೂರ್ಯ ಮತ್ತೆ ಚಂದ್ರ ಹಿಡ್ದಿದ್ದಾರೆ. ಏಂಜೆಲ್ಲು ಸೂರ್ಯ ಮತ್ತೆ ಚಂದ್ರ ಇಬ್ರನ್ನು ಕೈಯಲ್ಲಿ ಹಿಡ್ದಿದ್ದಾರೆ. ಅಂದ್ರೆ ಅರ್ಥ ಏನು? ಲೈಫಲ್ಲಿ ಎಲ್ಲದನ್ನು ನಾವು ಬ್ಯಾಲೆನ್ಸ್ ಮಾಡ್ಬೇಕು. ಸೂರ್ಯನ ಆಸ್ಪೆಕ್ಟ್ಸ್ ಏನಿರುತ್ತೆ, ಕರಿಯರ್ ಆಗಿರ್ಬೋದು, ಪ್ಯಾಷನೇಟ್ ಆಗಿ ವರ್ಕ್ ಮಾಡೋದಾಗಿರ್ಬೋದು, ನಮ್ಮ ಒಳಗೆ ಇರುವಂತ ಒಂದು ಫೈರ್ ಎನರ್ಜಿ ಆಗಿರ್ಬೋದು, ಲೈಫಲ್ಲಿ ಸಿಗುವಂತ ಸಕ್ಸಸ್ ಆಗಿರ್ಬೋದು, ಮನಿ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಎಲ್ಲವನ್ನು ನಾವು ಬ್ಯಾಲೆನ್ಸ್ ಮಾಡ್ಬೇಕು. ಅದ್ರ ಜೊತೆಲಿ ಎಮೋಷನ್ ಥಿಂಗ್ಸ್ ಅನ್ನ ಕೂಡ ನಾವು ಬ್ಯಾಲೆನ್ಸ್ ಔಟ್ ಮಾಡ್ಬೇಕಾಗತ್ತೆ. ಸರಿನಾ? ಲಾಜಿಕಲ್, ಪ್ರಾಕ್ಟಿಕಲ್, ಸಾರಿ ಲಾಜಿಕಲ್, ಎಮೋಷನಲ್, ಓಕೆ, ಅಂಡ್ ಪ್ರಾಕ್ಟಿಕಲ್ ಮತ್ತೆ ಫ್ಯಾಮಿಲಿ ಥಿಂಗ್ಸ್ ಎಲ್ಲವನ್ನು ಕೂಡ ನಾವು ಬ್ಯಾಲೆನ್ಸ್ ಔಟ್ ಮಾಡ್ಬೇಕಾಗತ್ತೆ. ಅಂಡ್ ಇನ್ನೊಂದು ಏನ್ ಹೇಳ್ತಿದಾರೆ ಅಂದ್ರೆ ಇಟ್ಸ್ ಅಪ್ ಟು ಯು. ಅಂದ್ರೆ ಈಗ ನಿಮ್ಗೆ ಬಿಟ್ಬಿಟ್ಟಿದೀನಿ. ಇಟ್ಸ್ ಅಪ್ ಟು ಯು. ನೀವು ನಿಮ್ಮ ಲೈಫನ್ನ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ಬೇಕು ಅಂತ ನೀವು ಡಿಸೈಡ್ ಮಾಡ್ತೀರೋ ಅಲ್ಲಿ ನೀವು ಹೋಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಡಿಸೈಡ್ ಮಾಡಿ ಫಸ್ಟ್ ನನ್ನ ಲೈಫಲ್ಲಿ ನನಗೆ ಇಂತಿಂತದ್ದು ಬೇಕು ಅಂತ ಒಂದು ಕ್ಲಾರಿಟಿ ಫಸ್ಟ್ ತಗೊಳ್ಳಿ. ಫಸ್ಟ್ ಕಾರ್ಡೇ ಬಂದಿದ್ದು ಕ್ಲಾರಿಟಿ ಕಾರ್ಡ್ ಅಲ್ವಾ? ಸೊ ನೀವು ಕ್ಲಾರಿಟಿ ತಗೋಬೇಕು ಫಸ್ಟ್. ಇಂತಿಂತದ್ದೇ ಬೇಕು ನನಗೆ ಲೈಫಲ್ಲಿ ಅಂತ. ಸೊ ಬರ್ಕೊಳ್ಳಿ ಅದನ್ನೆಲ್ಲ. ಜರ್ನಲಿಂಗ್ ನ ಮಾಡಿ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅಂಡ್ ಯಾವಾಗ ಕೆಲವ್ರದ್ದು ಏನಾದ್ರು ಒಂದು ಸಮಸ್ಯೆಗಳು ಅಥವಾ ಒಂದು ಏನೋ ಪ್ರಮೋಷನ್ ಅಥವಾ ಮತ್ತೆ ಒಂದು ಏನೋ ಬಿಗ್ಗರ್ ಥಿಂಗ್ಸ್ ನ ನೀವು ನೋಡ್ತಾ ಇದ್ದೀರಾ, ಒಂದು ಬಿಸ್ನೆಸ್ ಗ್ರೋ ಮಾಡಬೇಕು ಇಷ್ಟು ಲೆವೆಲ್ಗೆ, ಈಗ ಒಂದು 5 ಲಕ್ಷ 10 ಲಕ್ಷ ಹಾಕಿ ನಾನು ಬಿಸ್ನೆಸ್ ಮಾಡ್ತಿದ್ದೀನಿ, ಅದು 1 ಕೋಟಿಗೆ ನಾನು ರೀಚ್ ಆಗಬೇಕು ಅಂತ ನೀವು ಏನಾದ್ರು ಮನ್ಸಲ್ಲಿ ಅನ್ಕೊಂಡು ಬಿಗ್ಗರ್ ಪರ್ಪಸ್ಗೆ ಯಾರು ಥಿಂಕ್ ಮಾಡ್ತಾ ಇದ್ದೀರಾ, ಬಿಗ್ಗರ್ ಥಿಂಗ್ಸ್ಗೆ ಇಯರ್ ಫ್ರಮ್ ನಾವ್ ಅಂತ ಹೇಳ್ತಾ ಇದಾರೆ. ನೀವೇನ್ ಅನ್ಕೊಂತಾ ಇದ್ದೀರಾ ಇಲ್ಲಿಂದ 1 ವರ್ಷದೊಳಗೆ ಆ ಸಕ್ಸಸ್ ಅನ್ನ ಖಂಡಿತ ನೀವು ನೋಡ್ತೀರಾ ಅಂತ ಏಂಜಲ್ಸ್ ನಿಮ್ಗೆ ಹೇಳ್ತಾ ಇದ್ದಾರೆ. ದ ಓನ್ಲಿ ಥಿಂಗ್ ಇಸ್ ವರ್ಕ್ ಆನ್ ಯೋರ್ ಸೆಲ್ಫ್, ವರ್ಕ್ ಆನ್ ಯುವರ್ ಪ್ರಾಜೆಕ್ಟ್, ದಾಟ್ಸ್ ಇಟ್. ಕಾನ್ಫಿಡೆನ್ಸ್ ನ ಎಲ್ಲೂ ಲೂಸ್ ಮಾಡ್ಕೋಬೇಡಿ. ಅಂಡ್ ನಿಮ್ಮ ಕಣ್ಣಿ ಕಟ್ಟಿರುವಂತ ಬಟ್ಟೆನ ತೆಗ್ದ್ಬಿಟ್ಟು ರಿಯಾಲಿಟಿ ಯಾವುದು ಮತ್ತೆ ಏನು ಅನ್ರಿಯಾಲಿಟಿ ಯಾವುದು ಅನ್ನೋದನ್ನ ನೀವು ಚೆಕ್ ಮಾಡ್ಕೊಂಡು ಮುಂದೆ ಹೋಗಿ. ಇಷ್ಟೇ ಫೈನಲ್ ಮೆಸೇಜ್. ಓಕೆ, ಐ ಹೋಪ್ ನಿಮ್ಗೆ ತುಂಬಾ ಹೆಲ್ಪ್ ಆಯ್ತು ಅಂತ ಅನ್ಕೊಂತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಅಪ್ಡೇಟ್ಸ್ಗೋಸ್ಕರ ಬೆಲ್ ಐಕಾನ್ನ ಟನ್ ಅಂತ ಒತ್ತೋದನ್ನ ಮರಿಬೇಡಿ ಅಂತ ಹೇಳ್ತಾ ಹ್ಯಾವ್ ಅ ಬ್ಯೂಟಿಫುಲ್ ಇಯರ್ ಅಹೆಡ್ ಅಂತ. ಇನ್ನ ಏನಾದ್ರೂ ನಿಮ್ಗೆ ಬೇರೆ ತರ ಟಾಪಿಕ್ಸ್ ಬಗ್ಗೆ ಏನಾದ್ರೂ ರೀಡಿಂಗ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಮತ್ತೆ ಏಂಜಲಿಕ್ ನಂಬರ್ಸ್ ಯಾರು ನೋಡ್ತಾ ಇದ್ದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಬ್ಯೂಟಿಫುಲ್ ಇಯರ್. ರಾಧೆ ರಾಧೆ. ಬಾಯ್.